ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮೊಟ್ಟಿಗೆ ಸೇರಿ ಕರ್ತನನ್ನ ಆರಾಧಿಸುವಂತಹ ಒಂದು ಕೊಂಡಾಡುವಂತಹ ಭಾಗ್ಯವನ್ನು ಅನುಗ್ರಹಿಸಿಕೊಟ್ಟಂತ ರಕ್ಷಕ ಯೇಸು ಕ್ರಿಸ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಮಾತ್ರವಲ್ಲದೆ ಈ ಸಮಯದಲ್ಲಿ ಆತನ ಚೂಡ ವಾಕ್ಯವನ್ನು ಕೂಡ ಹಂಚುವಂತ ಒಂದು ಕೃಪೆಯನ್ನು ಅನುಗ್ರಹಿಸಿಕೊಟ್ಟಂತ ರಕ್ಷಕನಿಗೆ ಕೂಡ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸುವಾರ್ತೆಗಳಿಂದ ಒಂದು ಭಾಗ ಮತ್ತೆ ಪತ್ರಿಕೆಗಳಿಂದ ಒಂದು ಭಾಗ ತೆಗೆದುಕೊಂಡು ಎರಡನ್ನು ಕೂಡ ಒಟ್ಟಾಗಿ ಸೇರಿ, ಯಾಕಂದ್ರೆ ಎರಡೂ ಕೂಡ ಒಂದೇ ವಿಷಯವನ್ನು ಮಾತಾಡೋ ನಿಮಿತ್ತವಾಗಿ ಎರಡನ್ನು ಕೂಡ ಒಟ್ಟಾಗಿ ಸೇರಿ ನಾವು ಧ್ಯಾನ ಮಾಡುವಂತವರಾಗಿದ್ದೇವೆ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 13ರಿಂದ 21 ವಾಕ್ಯಗಳು. ದ ಬುಕ್ ಆಫ್ ಲೂಕ್ ಚಾಪ್ಟರ್ 12 verse 13 to 21. ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು ಆತನು, ಎಲ್ಲ ಮನುಷ್ಯ, ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವರನ್ನಾಗಿ ನೇಮಿಸಿದವರಾರು ಎಂದು ಅವರನ್ನು ಕೇಳಿ, ಜನರಿಗೆ ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನು ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡರು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗಿರುವುದು ಎಂದು ಹೇಳಿದನು. ನನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ ಅಂದನು. ಕರ್ತನಾಮ ಸ್ತೋತ್ರವಾಗಲಿ. ಇಲ್ಲಿ ವಿಶೇಷವಾಗಿ ಅವನ ಒಂದು ಪ್ಲಾನಿಂಗ್ಸ್ ನಾವು ನೋಡುವಂತರಾಗಿದ್ದಾವೆ. ಇವತ್ತು ನನ್ನ ಸಬ್ಜೆಕ್ಟೇ ಅವರ್ ಪ್ಲಾನ್, ದ ಪ್ಲಾನಿಂಗ್ ಆಫ್ ಲೈಫ್. ಓಕೆ, ಇವನು ಆ ಸಮಯದಲ್ಲಿ ಚೆನ್ನಾಗಿ ಬೆಳೆ ಬಂತು, ಹೆಚ್ಚಾಯಿತು. ಆಗ ಯೋಚನೆ ಮಾಡ್ದ, ಈಗ ನಾನು ಏನು ಮಾಡಲಿ ಇದನ್ನ ಎಂಬುದಾಗಿ ಹೇಳಿ ಅವನ ಕನಜುಗಳನ್ನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ದ. ಅದು ತಪ್ಪೇನಿಲ್ಲ. ಮತ್ತೆ ಎಲ್ಲವನ್ನು ಕೂಡ ನಾನು ಕೂಡಿಟ್ಕೊಳ್ತೇನೆ ಎಂಬುದಾಗಿ ಹೇಳಿ ಅದನ್ನೆಲ್ಲ ಕೂಡಿಸ್ದ. ಮತ್ತೆ ಅವನು ಹೇಳುವಂಥ ಮಾತು, ನನ್ನ ಜೀವಾತ್ಮಕ್ಕೆ ನಾನು ಹೇಳ್ತೀನಿ ಈ ರೀತಿಯಾಗಿ, ಒಬ್ಬ ನೀನು ವಿಶ್ರಮಿಸಿಕೋ, ಊಟ ಮಾಡು, ಸುಖಪಡು ಎಂಬುದಾಗಿ ನಾನು ಹೇಳ್ತೀನಿ ಎಂಬುದಾಗಿ. ಆಗ ದೇವರು ಅವನಿಗೆ ಹೇಳುವಂಥ ಮಾತು, ನೀನು ಬುದ್ಧಿ ಹೀನನು. ಯು ಆರ್ ಎ ಫೂಲ್. ಯಾಕಂದ್ರೆ ಎಲ್ಲೆಲ್ಲಿ ಈ ಒಂದು ಬುದ್ಧಿಹೀನನು ಮತ್ತೆ ಮೂರ್ಖ ಎನ್ನುವಂಥ ಪದ ಉಪಯೋಗಿಸಬಾರ್ದು. ಬಹಳ ಎಚ್ಚರಿಕೆಯಾಗಿ ಗಮನಿಸಬೇಕು. ಅಲ್ಲಿ ಬಹಳ ತೀಕ್ಷ್ಣವಾದ ರೀತಿಯಲ್ಲಿ ಸ್ವಾಮಿ ಮಾತಾಡುವಂಥವನಾಗಿದ್ದಾನೆ. ನಾವು ಹಳೆ ಒಬ್ಬ ನೋಡ್ತೇವೆ, ಮೂರ್ಖನು ದೇವರಿಲ್ಲ ಎಂಬುದಾಗಿ ಹೇಳುವನು. ನೋಡ್ರಿ, ದ ಟೈಟ್ಲ್. ಅವನು ಎಂಥದೇ ಜ್ಞಾನಿ ಆಗಿರ್ಲಿ, ಅವನು ದೇವರು ಇಲ್ಲ ಅಂತ ಹೇಳಿದ್ರೆ ದೇವರ ದೃಷ್ಟಿಯಲ್ಲಿ ಅವನು ಏನಾಗಿದ್ದಾನೆ? ಮೂರ್ಖನೇ. ಇವನು ಹೇಳ್ಕೋಬಹುದು, ನಾನು PhD ಮಾಡಿದ್ದೀನಿ, ನಾನು ಸೈಂಟಿಸ್ಟು, ನಾನು ಇದು ಮಾಡಿದೆ ಎಂಬುದಾಗಿ. ಆದರೆ ದೇವ್ರು ಕೊಡುವಂಥ ಒಂದೇ ಒಂದು ಟೈಟ್ಲು, ನೀನು ಮೂರ್ಖ. ಇಲ್ಲಿ ಕೂಡ ದೇವರು ಇವನು ಕೊಡುವಂಥ ಟೈಟಲ್, ನೀನು ಮೂರ್ಖ. ಮತ್ತೆ ನಾವು ಇನ್ನೊಂದು ಕಡೆ ನೋಡ್ತೀವಿ, ಎಲ್ಲಿ? ಆ ಜಾಣ ಬಂಡೆ ಬೆಲೆ ಮನೆ ಕಟ್ಟದ, ಇನ್ನೊಬ್ಬ ಬುದ್ಧಿಹೀನನು. ಅವನು ಮೂರ್ಖನೇ ಅಲ್ವಾ? ಬುದ್ಧಿಹೀನನು ಮರಳ ಮೇಲೆ ಮನೆ ಕಟ್ಟದ. ಆ ಜಾಣನ ಮನೆ ನಿಂತ್ಕೊಳ್ತು, ಬುದ್ಧಿಹೀನ ಮನೆ ನಡ ಮನೆ ಬಿದ್ದು ಹೋಯಿತು. ಅಲ್ಲಿಯೂ ಕೂಡ ಉಪಯೋಗಿಸಲ್ಪಟ್ಟ ಪದ ಬುದ್ಧಿಹೀನನು, ಮೂರ್ಖನು, ಬುದ್ಧಿಹೀನನು ಎನ್ನುವಂಥ ಪದ ಪ್ರಯೋಗಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗಾದ್ರೆ ಇವತ್ತು ಇವನು ಎಲ್ಲಿ ಎಡವುದ, ಎಲ್ಲಿ ದಾರಿ ತಪ್ಪದ? ಚೆನ್ನಾಗಿ ಪ್ಲಾನಿಂಗ್ ಎಲ್ಲ ಚೆನ್ನಾಗಿತ್ತು, ಬಟ್ ವೇರ್ ಹಿ ವೆಂಟ್ ರಾಂಗ್, ಇದನ್ನ ನಾವು ಸ್ವಲ್ಪ ಧ್ಯಾನ ಮಾಡುವಂತವರಾಗಿದ್ದೇವೆ. ಇದಕ್ಕೆ ಆಧಾರವಾಗಿ ಮತ್ತೆ ಇನ್ನೊಂದು ವಾಕ್ಯ ಭಾಗವನ್ನು ಈಗ ಪತ್ರಿಕೆಗೆ ಬಂದ್ರಿ. ಯಾಕೋಬ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ 13ರಿಂದ 17. ಇವತ್ತು ಇಲ್ಲವೇ ನಾಳೆ ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಅಭೆಯಂತಿರುವಿರಿ. ಆದುದರಿಂದ ನೀವು ಅಂಥ ಮಾತನ್ನು ಬಿಟ್ಟು
ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂತ ಹೋಲಿಕೆಯೆಲ್ಲ ಕೆಟ್ಟದ್ದೇ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಈ ಎರಡು ವಾಕ್ಯ ನೋಡುವಾಗ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನಾವು ಈ ಯಾಕೋಬ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ರಿಂದ 17 ವಾಕ್ಯಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ಲಾನಿಂಗ್ ಈಸ್ ಗುಡ್. ಆದರೆ ಎಷ್ಟೋ ಜನರ ಪ್ಲಾನಿಂಗ್ಸು ಏನಾಗ್ತದೆ, ಅವ್ರು ಹೇಳಿದ ಹಾಗೆ ಯೋಜನೆಗಳಾಗಿಯೇ ಅದು ನಡೀತವೆ ಇಲ್ಲ ಅಂತಲ್ಲ. ಆದರೆ ಅನೇಕರ ಪ್ಲಾನಿಂಗ್ಸು ಏನಾಗ್ತದೆ, ಎಲ್ಲ ಉಲ್ಟಾ ಪಲ್ಟಾ ಆಗ್ತದೆ, ಅಥವಾ ಅವ್ರು ಏನು ಯೋಚನೆ ಮಾಡ್ಕೊಂಡಿದಿರೋ ಅದಕ್ಕಿಂತ ಭಯಂಕರವಾದಂಥ ರೀತಿಯಲ್ಲಿ ದುರಂತಕ್ಕೆ ಒಳಗಾಗ್ತದೆ. ನನಗೆ ಇವತ್ತು ಕೂಡ ಜ್ಞಾಪಕ ಇದೆ, ನಾವು 1986 MBBS ಮುಗಿಸ್ದು. MBBS ಮುಗಿಸ್ದ ನನ್ನೊಬ್ಬ ಕ್ಲೋಸ್ ಫ್ರೆಂಡ್ ಬಾಲರಾಜ್ ಎಂಬುದಾಗಿ, ಅವನು ಕೂಡ ಗೌರ್ಮೆಂಟ್ ಕೆಲಸ ಸಿಕ್ತು, ನನಗೂ ಕೂಡ ಗೌರ್ಮೆಂಟ್ ಕೆಲಸ ಸಿಕ್ತು. ಆಗ ಅವನೇ ಮಾಡೋದು, ನಾನು ಗೌರ್ಮೆಂಟ್ ಕೆಲಸಕ್ಕೆ ಸೇರಲ್ಲ. ಅವನು ಗೌರ್ಮೆಂಟ್ ಕೆಲಸ ಕೂಡ ಸಂಬಳಕ್ಕೆ ಅವನ ಕೆಲಸ ಮಾಡ್ತಾನೆ. ನಾನು ಗಲ್ಫ್ಗೆ ಹೋಗ್ತೀನಿ, ಗಲ್ಫ್ಗೆ ಹೋಗಿ ನಾನು ಲಕ್ಷಗಟ್ಟಲೆ ನಾನು ಸಂಪಾದನೆ ಮಾಡ್ತೀನಿ ಎಂಬುದಾಗಿ ನಾನು ಎಷ್ಟು ಹೊಡೆದ ಗೌರ್ಮೆಂಟ್ ಕೆಲಸ ಕಡೆ. ಯಾಕಂದ್ರೆ ಆವಾಗೆಲ್ಲ ಗೌರ್ಮೆಂಟ್ ಕೆಲಸ ಇರೋದು ಕಷ್ಟ. ಗೌರ್ಮೆಂಟ್ ಕೆಲಸ ಸಿಗೇ ಕಡೆ ಬಾ ಸೇರ್ಕೊಳ್ಳೋಣ ಅಂತ. ಇಲ್ಲ ನೀವು ಬೇಕಾದ್ರೆ ನೀವು ಸೇರ್ಕೋ, ನಾನು ಸೇರಲ್ಲ ಅಂದ್ಬಿಟ್ಟು ಗಲ್ಫ್ಗೆ ಹೋದ. ಸರಿ ಹೋದ, ಫಸ್ಟ್ ಕ್ಲಾಸ್ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಕೆಲಸನೂ ಸಿಕ್ತು, ಒಳ್ಳೆ ಸಂಬಳನೂ ಸಿಕ್ತು, ಲಕ್ಸುರಿ ಆಗಿ ಸೆಟ್ಲ್ ಆದ. ಜಸ್ಟ್ 1 ತಿಂಗಳು ಅಷ್ಟೇ, ಜಸ್ಟ್ 1 ಮಂತ್ ಅವನ ಡೆಡ್ ಬಾಡಿ ವಾಪಸ್ ಬಂತು. ನೋಡ್ರಿ, ಅವನೇನೇನೋ ಕನ್ಸು ಕಟ್ಕೊಂಡು ಹೋದ. ಆದ್ರೆ ಅಲ್ಲಿ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಅಲ್ಲಿ ಇನ್ವೆಸ್ಟಿಗೇಷನ್ಸ್ ಸರಿಯಾಗಿ ಮಾಡಲ್ಲ, ಒಟ್ಟಲ್ಲಿ ಬಾಡಿನ ವಾಪಸ್ ಕಳಿಸುವ ಅಷ್ಟೇ. ಎಷ್ಟೋ ಜನ ಜೀವಿತಗಳಲ್ಲಿ ಇಂಥ ಒಂದು ದುರಂತಗಳು ಸಂಭವಿಸುವಂಥದ್ದಾಗಿದೆ. ಬಹುಶಃ ಈಗ ನೀವು ನೋಡ್ಬೋದು, ನಮ್ಮ ತಿಕ್ಕಲ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಎಲ್ಲರೂ ಕೂಡ ಡಿಪಾರ್ಟೇಷನ್ ಅಂತ ಹಾಕಿ ಈಗಾಗಲೇ ಇಂಡಿಯನ್ಸು ವಾಪಸ್ ಬರ್ತಾ ಇದ್ದಾರೆ. ಅದಕ್ಕೆ ಇಂಡಿಯನ್ಸ್ ವಾಪಸ್ ಬರ್ಬೇಕಾದ್ರೆ ನಾವು ಅವ್ರನ್ನ ಕೇಳಬೇಕು, ನೀನು ಫಾರಿನ್ ರಿಟರ್ನ ಅಥವಾ ಫಾರಿನ್ ಇಂದ ಓಡಿಸಲ್ಪಟ್ಟವನ? ಈ ರೀತಿ ಪರಿಸ್ಥಿತಿ ಆಗ್ತಿದೆ ಈಗ ಅಲ್ವಾ? ಆರ್ ಯು ಫಾರಿನ್ ರಿಟರ್ನ್ ಆರ್ ಫಾರಿನ್ ಡಿಪೋರ್ಟೆಡ್? ಎಲ್ಲರೂ ಹಿಡಿದು ಕಳಿಸ್ತಾ ಇದ್ದಾರೆ. ಯಾವ ಕಾರಣ ಏನು ಅದು ನನಗೆ ಬೇಕಾಗಿಲ್ಲ. ಆದರೆ ಪಾಪ ಅವ್ರು ಹೋಗ್ಬೇಕಾದ್ರೆ ಏನೇನೋ ಯೋಚನೆ ಮಾಡ್ಕೊಂಡು ಹೋದ್ರು ಅಲ್ವಾ? ನಾವು ಈ ತರ ಪ್ಲಾನು ಆ ತರ ಪ್ಲಾನ್ ಎಲ್ಲ ಪ್ಲಾನ್, ಈಗ ಅವ್ರ ಪ್ಲಾನಿಂಗ್ ಏನಾಯ್ತು ಎಲ್ಲವೂ ಕೂಡ. ಅದರಿಂದ ಪ್ಲಾನಿಂಗ್ ಮಾಡುವಂಥದ್ದು ತಪ್ಪೇನಿಲ್ಲ. ಆದರೆ ಎಲ್ಲಿ ನಾವು ಎಡುತ್ತೀವಿ ಅಂತಕ್ಕಂಥದನ್ನ ಬಹಳ ಎಚ್ಚರಿಕೆಯಿಂದ ನಾವು ನೋಡಬೇಕು. ಇಲ್ಲಿ ಯಾಕೋಬ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ನಾವು ನೋಡುವಂಥ ಸಮಯದಲ್ಲಿ 3 ಸಂಗತಿಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ವೇರ್ ಹಿ ವೆಂಟ್ ರಾಂಗ್. ಈ ಒಂದು ಎಚ್ಚರಿಕೆ ನಮಗಿರ್ಬೇಕಷ್ಟೇ. ಪ್ಲಾನಿಂಗ್ ಮಾಡೋದು ತಪ್ಪೇನಿಲ್ಲ, ಆದರೆ ಈ ಒಂದು ಎಚ್ಚರಿಕೆ ನಮ್ಮ ಗಮನದಲ್ಲಿ ಇರಬೇಕು. ನಮಗೆ ಇದನ್ನು ಇಟ್ಟುಕೊಂಡು ನಾವು ಯೋಚನೆ ಮಾಡುವಾಗ ಖಂಡಿತ ಅದರಲ್ಲಿ ದೇವರ ಆಶೀರ್ವಾದ ಇರ್ತದೆ. ಆದರೆ ಈ ಎಚ್ಚರಿಕೆಯನ್ನು ನಾವು ತಪ್ಪಿದ್ರೆ ಖಂಡಿತ ನಮ್ಮ ಜೀವಿತದಲ್ಲಿ ಕೂಡ ಅನೇಕವಾದಂಥ ದುರಂತಗಳಿಗೆ ನಾವು ಒಳಗಾಗ್ತೀವಿ. 3 ವಾರ್ನಿಂಗ್ ಸಿಗ್ನಲ್ಸ್ ನಾವಿಲ್ಲಿ ನೋಡುವಂಥವರಾಗಿದ್ದೇವೆ. ಮೊದಲನೇದಾಗಿ, ಅವನು ಮಾಡಿದಂಥ ತೀರ್ಮಾನ ಅದು ದೇವರಿಲ್ಲದ ತೀರ್ಮಾನ. ಇಸ್ ಪ್ಲಾನ್ ವಿತೌಟ್ ಗಾಡ್. ಅಲ್ಲಿ ಕೂಡ ನಾವು ನೋಡ್ತೀವಿ ಲೂಕ ಬರೆದ ಸುವಾರ್ತೆಯಲ್ಲಿ ಏನಂತ ನೋಡೋದು, ನನ್ನ ಬೆಳೆ, ನನ್ನ ಕಡಜ. ಇನ್ನೊಂದು ಹೇಳ್ದ, ನನ್ನ ಜೀವಾತ್ಮ. ಇವ್ದ ಜೀವಾತ್ಮ. ಅದಕ್ಕೆ ಅಲ್ಲಿ ದೇವರ ಮೂರ್ಖ ನೀನು, ಯಾವ ಜೀವಾತ್ಮ ಕೊಟ್ಟವನು ಯಾರು? ನಾನು. ಅದು ನಿನ್ನ ಜೀವಾತ್ಮ ಅಲ್ಲ, ಅದು ನನ್ನ ಜೀವಾತ್ಮ ಅಲ್ಲ, ನನ್ನ ಜೀವಾತ್ಮ. ನೋಡಿ, ಇವತ್ತು ಇದೇ ಪ್ರಾಬ್ಲಮ್ ಆಗೋದು. ನಂದು ನಂದು ನಾನು ನಾನು ನಾನು. ಅಲ್ಲಿ ದೇವರ ತಾನೆ, ಮೂರ್ಖ ನೀನು, ಮೂರ್ಖ, ಯು ಆರ್ ಎ ಫೂಲ್. ಇಲ್ಲಿ ಇವನು ಕೂಡ ಯೋಚನೆ ಮಾಡ್ತಾರೆ. ಇಲ್ಲಿ 11ನೇ ವಾಕ್ಯದಲ್ಲಿ, ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷ ಇದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸ್ತೇವೆ ಅನ್ನುವವರೇ ಕೇಳಿರಿ. ಪ್ಲಾನಿಂಗ್ ಅಸ್ ಬ್ಯೂಟಿಫುಲ್, ಬಟ್ ವೇರ್ ಇಸ್ ಗಾಡ್ ಈಸ್ ಇನ್ ಯುವರ್ ಪ್ಲಾನ್. ದೇವ ಮಕ್ಕಳಂತ ನಾವುಗಳು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವರ ಚಿತ್ತವಿದ್ದರೆ ಅಲ್ಲ, ಗಾಡ್ಸ್ ವಿಲ್, ದೇವರ ಚಿತ್ತ ಇದ್ರೆ ನಾನು ಈ ಕೆಲಸವನ್ನು ಮಾಡ್ತೀನಿ.
ದೇವರ ಚಿತ್ತ ಇದ್ರೆ ನಾನು ಇಲ್ಲಿಗೆ ಹೋಗ್ತೀನಿ. ಈ ರೀತಿಯಾಗಿ ನಾವು ದೇವರ ಚಿತ್ತಕ್ಕೆ ಒಳಪಟ್ಟವರಾಗಿ ಜೀವಿಸ್ಬೇಕೆ ಹೊರತು ಯೇಸು ಸ್ವಾಮಿಯನ್ನೇ ಬದಿಗಿಟ್ಟು ನಮ್ಮ ಇಷ್ಟ ಬಂದಾಗೆ ನಾನು ಮಾಡ್ತೀನಿ, ದೇವರೇ ನೀನು ಆಶೀರ್ವದಿಸು ಎಂಬುದಾಗಿ ನಾವು ಆಗ ಎಲ್ಲ ಪ್ಲಾನಿಗಳೇ ಯಾರ್ದು? ಎಲ್ಲ ನಮ್ದೇ. ಎಲ್ಲ ಪ್ಲಾನ್ ಬಿಟ್ಟು ದೇವರೇ ಇದನ್ನ ನೀನು ಆಶೀರ್ವದಿಸು ಎಂಬುದಾಗಿ ಹೋದಾಗ ಎಷ್ಟೋ ಸಭೆಗಳಲ್ಲಿ ದೇವರ ಆಶೀರ್ವಾದ ಅಲ್ಲಿ ಇರೋದಿಲ್ಲ. ಬಿಕಾಸ್ ನಾವು ಪ್ರಾರ್ಥನೆ ಮಾಡಿಲ್ಲ, ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸ್ಕೊಟ್ಟಿಲ್ಲ, ನಾವು ಇಷ್ಟ ಬಂದಾಗೆ ನಾವು ತೀರ್ಮಾನ ಮಾಡ್ಕೊಳ್ತೀವಿ. ನಮ್ಮದೇ ಯೋಚನೆ, ನಮ್ಮದೇ ಒಂದು ಪ್ಲಾನಿಂಗ್ಗಳು. ಪ್ಲಾನಿಂಗ್ ಮಾಡುವಂಥದ್ದು ತಪ್ಪಲ್ಲ, ಆದರೆ ಪ್ಲಾನಿಂಗ್ ಅಲ್ಲಿ ಕರ್ತನ ಚಿತ್ತ ಇರಬೇಕು. ಯೇಸು ಸ್ವಾಮಿ ಹೆಜ್ಜೆ ಹೆಜ್ಜೆಯಲ್ಲಿ ಆಲೋಚನೆ ಮಾಡಿ, ತಂದೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ನೆರವೇರಲಿ. ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗಲೂ ಕೂಡ ನಿನ್ನ ಚಿತ್ತವಾದರೆ ಈ ಪಾತ್ರೆ ನನ್ನಿಂದ ತೊಲಗಿ ಹೋಗಲಿ. ಮತ್ತಿನ್ನೊಂದು ಕಡೆ ನೋಡ್ತೀವಿ, ತಂದೆಯೇ ನಾನು ಕುಡಿಯದ ಹೊರತು ಈ ಪಾತ್ರೆ ನನ್ನಿಂದ ತೊಲಗೋದಿಲ್ಲ ಎಂಬುದಾಗಿ ನೀನು ಬಯಸುವುದಾದ್ರೆ ನಿನ್ನ ಚಿತ್ತವೇ ನೆರವೇರಲಿ. ಲೆಟ್ ಯುವರ್ ವಿಲ್ ಬಿ ಡನ್ ಇನ್ ಮೈ ಲೈಫ್. ನಿನ್ನ ಚಿತ್ತ ನೆರವೇರಲಿ. ಹಾಗಾದ್ರೆ ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಅದು ಕೆಲಸ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮನೆ ಕಟ್ಟುವಂಥದ್ದಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಎಲ್ಲವುಗಳಲ್ಲಿ ಯೇಸು ಕ್ರಿಸ್ತನ ಚಿತ್ತ ಏನೆಂಬುದಾಗಿ ಗ್ರಹಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕಂದ್ರೆ ದೇವರ ಮಕ್ಕಳಿಗೆ ದೇವರ ಚಿತ್ತವನ್ನು ಕಂಡುಕೊಳ್ಳೋಕ್ಕೋಸ್ಕರವಾಗಿ ದೇವರ ವಾಕ್ಯ ಕೊಡಲ್ಪಟ್ಟಿದೆ, ದೇವರ ಆತ್ಮನು ಕೊಡಲ್ಪಟ್ಟಿದ್ದಾನೆ, ದೇವ ಸಭೆ ಕೊಡಲ್ಪಟ್ಟಿದೆ, ದೇವ ಬೋಧಕರನ್ನು ಕೊಡಲ್ಪಟ್ಟಿದ್ದಾರೆ. ಇಷ್ಟೆಲ್ಲವನ್ನು ಕೂಡ ಇಟ್ಟುಕೊಂಡು ಕೂಡ ಇಲ್ಲ ನಾನು ಇಷ್ಟ ಬಂದಾಗೆ ನಾನು ಮಾಡ್ತೀನಿ, ನಂದೇ ಪ್ಲಾನು, ನಂದೇ ದಾರಿ ಎಂಬುದಾಗಿ ಹೋದಾಗ ಅನೇಕವಾದ ದುರಂತಗಳಿಗೆ ಒಳಗಾಗ್ತದೆ. ಅದರ ನಿಮಿತ್ತವಾಗಿ ಇವತ್ತು ಎಷ್ಟೋ ದಾಂಪತ್ಯ ಜೀವಿತಗಳು ಒಡೆದು ಹೋಗೋದಕ್ಕೆ ಕಾರಣ ಇದೆ. ಎಷ್ಟೋ ಸಾಂಸಾರಿಕ ಜೀವಿತಗಳು ಹೊಡೆದು ಹೋಗೋದಕ್ಕೆ, ಸಭೆಗಳು ಛಿದ್ರವಾಗೋದಕ್ಕೆ, ಬಿಸ್ನೆಸ್ಗಳು ಕೊಲಾಪ್ಸ್ ಆಗೋದಕ್ಕೆ ಕಾರಣ ಯಾಕಂದ್ರೆ ನಾವು ದೇವರ ಚಿತ್ತವನ್ನ ಗ್ರಹಿಸಿಲ್ಲ. ಪ್ರೇರೆ, ಯಾವಾಗ ನಾವು ದೇವರ ಚಿತ್ತವನ್ನ ಗ್ರಹಿಸಿದ ಹೋಗ್ತೇವೋ ಅದರಲ್ಲಿ ಆಶೀರ್ವಾದ ಇದೆ, ಅದರಲ್ಲಿ ಸಮಾಧಾನ ಇದೆ, ಅದರಲ್ಲಿ ಸಮೃದ್ಧಿ ಇದೆ. ವಿಶೇಷವಾಗಿ ಕರ್ತನು ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಆದ್ರಿಂದ ನಮ್ಮ ಪ್ರಥಮ ಒಂದು ಆದ್ಯತೆ, ವಿ ಹ್ಯಾವ್ ಟು ಫೈಂಡ್ ದ ವಿಲ್ ಆಫ್ ಗಾಡ್ ಇನ್ ಆಲ್ ಅವರ್ ಡಿಸಿಷನ್ಸ್. ಹಾಗಾದ್ರೆ ಪ್ರಶ್ನೆ ಬರುವಂಥದ್ದು, ದೇವರ ಚಿತ್ತವನ್ನ ಕಂಡುಕೊಡುವಂಥದ್ದು ಹೇಗೆ? ಹೌ ಕ್ಯಾನ್ ಐ ನೋ ದ ವಿಲ್ ಆಫ್ ಗಾಡ್? ದೇವರ ಚಿತ್ತ ಅಂತ ಹೇಳ್ತೀವಿ. ಈ ದೇವರ ಚಿತ್ತವನ್ನ ಕಂಡುಕೊಳ್ಳುವಂಥದ್ದು ಹೇಗೆ? 3 ಸಂಗತಿಗಳ ನಾವು ಇದರಲ್ಲಿ ಆಲೋಚನೆ ಮಾಡಬೇಕು. ಹೌ ಕ್ಯಾನ್ ಐ ನೋ? ದೇವರ ಚಿತ್ತವನ್ನ ಹೇಗೆ ನಾನು ಕಂಡುಕೊಳ್ಳಬಹುದು? ಕೀರ್ತನೆಗಳ ಪುಸ್ತಕ 66ನೇ ಕೀರ್ತನೆ 18ನೇ ವಾಕ್ಯ. Psalm 66 verse 1-8. ನಾನು ಕೆಟ್ಟದರ ಮೇಲೆ ಮನಸ್ಸಿಟ್ಟರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಆಮೇಲೆ ಆದರೆ ದೇವರು ನನ್ನ ಮೊರೆಯನ್ನು ರಕ್ಷಿಸಿ ಕೇಳಿದ್ದಾನೆ. ಸೊ ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದಾರೆ ದೇವರು ಕೇಳ್ತಾ ಇರಲಿಲ್ಲ. ಆದ್ರೆ ಈಗ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳಿದ್ದಾನೆ. ಅಂದ್ರೆ ಏನರ್ಥ? ನಾನು ಕೆಟ್ಟತನದ ಮೇಲೆ ಮನಸ್ಸು ಇಟ್ಟಿಲ್ಲ. ಒಂದು ವೇಳೆ ಕೆಟ್ಟತನದ ಮೇಲೆ ಮನಸ್ಸು ಇಟ್ಟಿದ್ರೆ ದೇವರು ಖಂಡಿತ ಕೇಳ್ತಾ ಇರಲಿಲ್ಲ. ಹಾಗಾದ್ರೆ ಇಲ್ಲಿ ನಾವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಮೊದಲದಾಗಿ ಆಲೋಚನೆ ಮಾಡುವಂಥದ್ದು, ದೇರ್ ಮಸ್ಟ್ ಬಿ ಕನ್ಫೆಷನ್ ಆಫ್ ಅವರ್ ಲೈಫ್. ಅರಿಕೆ ಮಾಡುವಂಥವ್ರಾಗಿ ದೇವರೇ, ಯೇಸುವೆ, ಒಂದು ವೇಳೆ ಯಾವುದೇ ಯೋಚನೆಗಳು, ಯಾವುದೇ ಮಾತುಗಳು, ಯಾವುದೇ ತೀರ್ಮಾನಗಳು ನಿನಗೆ ವಿರುದ್ಧವಾದ ಕಾರ್ಯಗಳಿದ್ದರೆ ಸ್ವಾಮಿ ಪ್ರಕಟಪಡಿಸು. ನಾನು ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸನ್ನ ನೋಯಿಸಲಿಕ್ಕೆ ನನಗೆ ಇಷ್ಟವಿಲ್ಲ. ಯಾವುದೇ ಕಾರಣಕ್ಕೂ ನಿನ್ನ ನಾಮಕ್ಕೆ ದೂಷಣೆ ಆಗುವುದು ನನಗೆ ಇಷ್ಟ ಅಲ್ಲ. ನಿನಗೆ ಅವಮಾನ ಆಗೋದು ನನಗೆ ಇಷ್ಟ ಅಲ್ಲ. ಸ್ವಾಮಿ, ನನಗೆ ಕಲಿಸಿಕೊಡು, ನನ್ನ ಜೀವಿತವನ್ನು ಬದಲಾಯಿಸು. ಲಾರ್ಡ್, ಚೇಂಜ್ ಮೈ ಲೈಫ್. ಐ ಡೋಂಟ್ ವಾಂಟ್ ಟು ಗೋ ಅಗೇನ್ಸ್ಟ್ ಯು. ಯಾಕಂದ್ರೆ ನೋಡ್ತೀವಿ, ಕೆಟ್ಟತನ ಮೇಲೆ ಯಾವುದೇ ಕಾರಣಕ್ಕೂ, ಕೆಟ್ಟತನ, ದುರಾಸೆ, ಇವುಗಳ ಮೇಲೆ ಮನಸ್ಸಿಟ್ಟು ಹೋಗೋದಿಲ್ಲ ಸ್ವಾಮಿ. ಅದ್ರಲ್ಲಿ ಯಾವುದೇ ರೀತಿಯ ಸ್ವಾರ್ಥತೆ ಇಲ್ಲ. ಕರ್ತನೆ, ನಾನು ಮಾಡುವಂಥದ್ದು ನಿನ್ನ ಮಹಿಮೆಗಾಗಿ. 1 ಕೊರಿಂಥ 10:31 ವಾಕ್ಯ, ನಾವು ಕುಡಿದರು, ಉಂಡರು, ಮತ್ತೆ ಏನು ಮಾಡಿದ್ರು ಎಲ್ಲವನ್ನು ಕೂಡ ದೇವರ ಮಹಿಮೆಗಾಗಿ ಮಾಡಿರಿ. ಆದ್ರಿಂದ ಆ ಒಂದು ಮೊದಲ ಒಂದು ಅರಿಕೆ ನಾವು ಬರುವಂಥದ್ದಾಗಿರ್ಬೇಕು. ಏನು, ನಾನು ಏನಾರು ಯೇಸು ಸ್ವಾಮಿಗೆ ವಿರುದ್ಧವಾಗಿ, ಆತನ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಏನಾದ್ರು ಮಾಡ್ತಾ ಇದ್ದೇನಾ ಆಲೋಚನೆ ಮಾಡಬೇಕು. 2 ದಿನದ ಮುಂಚೆ ನಮ್ಮ ಸಭೆಯಲ್ಲಿ ರಾತ್ರಿ ಆನ್ಲೈನ್ ಪ್ರೇಯರ್, ಇಡೀ ರಾತ್ರಿ ಆನ್ಲೈನ್ ಪ್ರೇಯರ್ ಇತ್ತು. ನೈಟ್ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಮಾಡಿದ್ರು. ಆ ಸಮಯದಲ್ಲಿ ನಾನು ಅವರಿಗೆ ಒಂದು ಮಾತು ಹೇಳಿದೆ. ದೇವರಾತ್ಮ ಪ್ರೇರಿತನಾಗಿ ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 26-27 ವಾಕ್ಯಗಳಲ್ಲಿ ದೇವರಾತ್ಮ ಹೇಳುವಂಥ ಮಾತುಗಳು ನೋಡ್ರಿ. ದೇವರಾತ್ಮನು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥ ದೇವರಾಗಿದ್ದಾನೆ. ಶಬ್ದವಿಲ್ಲದಂಥ ರೀತಿಯಲ್ಲಿ
ನಮಗೋಸ್ಕರವಾಗಿ ಆತನು ನಾವು ಏನೆಲ್ಲ ಪ್ರಾರ್ಥನೆ ಮಾಡ್ತೇವೋ ಅದನ್ನ ತೆಗೆದುಕೊಂಡು ಹೋಗುವಂತ ದೇವ ಸ್ವಾಮಿ ಹತ್ರ ದೇವರ ಆತ್ಮನು ಪವಿತ್ರಾತ್ಮ ತೆಗೆದುಕೊಂಡು ಹೋಗ್ತಾನೆ. ಆದರೆ ಎಷ್ಟೋ ವಿಷಯಗಳಿಗೆ ನಮಗೆ ಪ್ರಾರ್ಥನೆಗೆ ಉತ್ತರ ಸಿಗ್ತಲ್ಲ, ಎಷ್ಟೋ ವಿಷಯಗಳಿಗೆ ಆ ದೇವರಾತ್ಮನು ಅದನ್ನ ತೆಗೆದುಕೊಂಡು ಹೋಗಕ್ ಆಗ್ತಲ್ಲ. ಇವತ್ತು ನಿಮ್ಮೊಟ್ಟಿಗೆ ದೇವರಾತ್ಮ ಮಾತಾಡ್ತಾ ಇದ್ದಾನೆ, ಇವತ್ತು ಮಾತಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿದೆ, ಮಗನೇ ನಿನ್ನ ಪ್ರಾರ್ಥನೆ ಚೆನ್ನಾಗಿದೆ, ನಿನ್ನ ಪ್ರಾರ್ಥನೆ ಚೆನ್ನಾಗಿದೆ, ಅದನ್ನ ತೆಗೆದುಕೊಂಡು ನಾನು ಹೋಗ್ಬೇಕಂತ ನನಗೆ ಮನಸ್ಸಿದ್ದೆ, ಆದರೆ ನನ್ನ ಕೈಲಿ ಹೋಗೋದಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ದೇವರಾತ್ಮ ಹೇಳ್ತಾರೆ. ಯಾಕೆ ಹೇಳ್ತಾರೆ? ನಿನ್ನಲ್ಲಿ ಗುಪ್ತವಾದಂತ ಪಾಪಗಳು ಇವೆ. There is hidden sin in your heart. Because of that, I cannot take this prayer before Christ. ಸಹೋದರಿಗೆ ಹೇಳಿದೆ, ನೀವು ಮಾಡುವಂತ ಪ್ರಾರ್ಥನೆ ಇಡೀ ರಾತ್ರಿ ಎಲ್ಲ ಇದ್ದು ಪ್ರಾರ್ಥನೆ ಮಾಡ್ತಾರೆ ನಿಜ. ಆದರೆ ಇವತ್ತು ದೇವರಾತ್ಮ ಹೇಳ್ತಾನೆ, ಮಗಳೇ ನೀನು ಮಾಡುವಂತ ಪ್ರಾರ್ಥನೆ, ನಿನ್ನ ಕಣ್ಣೀರು, ನಾನು ನಿನ್ನ ಜೊತೆ ಇದ್ದು ಆ ನಿನ್ನ ಪ್ರಾರ್ಥನೆ ತೆಗೆದುಕೊಂಡು ಯೇಸು ಹತ್ರ ನಾನು ಅರಿಕೆ ಮಾಡ್ಬೇಕಂತಾಗಿದ್ದೀನಿ. ಆದ್ರೆ ನನ್ನ ಕಾಲ ಆಗ್ತಾ ಇಲ್ಲ. ಯಾಕಂದ್ರೆ ನಿನ್ನಲ್ಲಿ ಹಠದ ಸ್ವಭಾವ ಇದೆ, ನಿನ್ನಲ್ಲಿ ಅಹಂಕಾರ ಇದೆ, ನಿನ್ನಲ್ಲಿ ದ್ವೇಷ ಇದೆ, ನಿನ್ನಲ್ಲಿ ಮತ್ತೊಬ್ಬರನ್ನ ಕ್ಷಮಿಸುವಂತ ಮನಸ್ಸಿಲ್ಲ, ನಿನ್ನಲ್ಲಿ ನಾರತ್ವ ಇದೆ. ಎಲ್ಲಿ ತನಕ ಈ ಒಂದು ಅಹಂಕಾರಗಳು, ಅಹಂಭಾವಗಳು, ನಾನತ್ವಗಳು ಇದೆಯೋ ಅಲ್ಲಿ ತನಕ ನಾನು ಐ ಕೆನಾಟ್ ಹೆಲ್ಪ್ ಯು. ನೀನು ತಗ್ಗಿಸ್ಕೋ, ನೀನು ತಗ್ಗಿಸ್ಕೋ. ಮುರಿದ ಮನಸ್ಸಾಳಕ್ಕೆ ಜಜ್ಜಲ್ಪಟ್ಟವನಾಗಿ ನೀನು ಬರುವುದಾದರೆ ಆಗ ನಿನ್ನ ಪ್ರಾರ್ಥನೆ ನಾನು ಧೈರ್ಯವಾಗಿ ತೆಗೆದುಕೊಂಡು ಹೋಗ್ತೇನೆ. ಅಲ್ಲಿಯ ತನಕ ಐ ಕೆನಾಟ್ ಟೇಕ್ ಯುವರ್ ಪ್ರೇಯರ್ ಟು ಕ್ರೈಸ್ಟ್. ನಾನು ಈ ಮಾತನ್ನು ಹೇಳುವಾಗ ಇಡೀ ಸಭೆ ಅಳೋದಕ್ಕೆ ಪ್ರಾರಂಭ ಮಾಡೋದು. ಆಲ್ ಕ್ರೈಯಿಂಗ್ ಅಂತ ಅಪಾಲಜಿಗೆ ಒಬ್ರಿಗೊಬ್ರು ಅರಿಕೆ ಮಾಡಿಕೊಂಡು, ಮಾಡಿ ತಪ್ಪಾಯ್ತು ಅಂದ್ಕೊಂಡು ಒಬ್ರಿಗೊಬ್ರು ಅರಿಕೆ ಮಾಡಿಕೊಂಡು ಇಡೀ ರಾತ್ರಿ ಪ್ರಾರ್ಥನೆ ವಿಶೇಷವಾದ ದೇವರ ಆಶೀರ್ವಾದಕ್ಕೆ ಒಳಗಾಯ್ತು. ನಮ್ಮಲ್ಲಿ ಗುಪ್ತವಾದ ಪಾಪಗಳನ್ನ, ದ್ವೇಷವನ್ನ, ಅಸೂಯನ್ನ, ಕ್ಷಮಾಪಣೆ ಮಾಡದಿರ್ತಕ್ಕಂಥ ಮನಸ್ತಾಪಗಳನ್ನು ಇಟ್ಟುಕೊಂಡು ನಾವೆಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ಅದ್ರ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ವಿ ಹ್ಯಾವ್ ಟು ಕನ್ಫೆಸ್. 1 ಯೋಹಾನ 1ನೇ ಅಧ್ಯಾಯ 5, 6 ಮತ್ತು 9 ವಾಕ್ಯ ನೋಡ್ರಿ. 1 John chapter 1 verse 5, 6 and 7 and 9. 1ನೇ ಅಧ್ಯಾಯ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ. 1 ಯೋಹಾನ 1ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೋ ಕತ್ತಲೆ ಇಲ್ಲ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿ, ನಾವು ದೇವರ ಸಂಗಡ ಅನ್ಯೋನ್ಯತೆ ಇದ್ದೇ ಎಂಬುದಾಗಿ ಹೇಳಿಕೊಂಡು ಕತ್ತಲೆಯಲ್ಲಿ ನಾವು ನಡೆದ್ರೆ ಸುಳ್ಳಾಡುವವರಾಗಿದ್ದೇವೆ. ಯಾಕಂದ್ರೆ ನಮಗೆ ಅನ್ಯೋನ್ಯತೆ ಇಲ್ಲ. ಯೇಸು ಸ್ವಾಮಿ ಜೊತೆ ಅನ್ಯೋನ್ಯತೆ ಇದ್ದರೆ ಆತನು ಬೆಳಕಾಗಿರೋ ಪ್ರಕಾರ ನಾವು ಆತನಲ್ಲಿ ಬೆಳಕಿನಲ್ಲಿ ಇರಬೇಕು. ಆತನ ಜೊತೆ ಅನ್ಯೋನ್ಯತೆಯಲ್ಲಿ ಇದ್ದೇವೆ, ಅನ್ಯೋನ್ಯತೆ ಹೇಳಿಕೊಂಡು ನಾವು ಕತ್ತಲೆಯಲ್ಲಿ ನಾವು ನಡೆದ್ರೆ ನಾವು ಸುಳ್ಳಾಡುವಂತವರಾಗಿದ್ದೇವೆ. 9ನೇ ವಾಕ್ಯ. ನಾವು ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡು. ನೋಡಿದ್ರ, ಮೊದಲನೇದಾಗಿ ಆ ಒಂದು ನಮ್ಮ ಎಲ್ಲಾ ಪಾಪಗಳಿಂದ ನಾವು ಹೊರಬರಬೇಕು. ದೇವರ ಮಕ್ಕಳು ಪಾಪನ ಮಾಡಲ್ಲ ಅಂತ ಹೇಳ್ತಲ್ಲ, ನಿಜ. ನಮ್ಮ ದ ಪೆನಾಲ್ಟಿ ಆಫ್ ಸಿನ್, ಪಾಪದ ಸಂಬಳ ಮಾಡದ ದೇಶ ನಮ್ಮನ್ನ ಕ್ಷಮಿಸಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ. ಆದರೂ ಕೂಡ ಎಷ್ಟೋ ಸಹ ನಮ್ಮಲ್ಲಿ ಈ ರೀತಿಯಾದ ಈ ದ್ವೇಷ, ಅಹಂಕಾರ, ಅಸೂಯೆ, ಮನಸ್ತಾಪಗಳು ನಾನು ಕಂಡಿದ್ದೇನೆ. ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಧ್ಯೆ ಮಾತುಕತೆ ಇರಲ್ಲ, ಬಂದು ರೊಟ್ಟಿ ಪಾತ್ರದ ಕೈ ಹಾಕ್ತಾರೆ. ಅಣ್ಣ ತಮ್ಮ, ಅಕ್ಕ ತಂಗಿ ಮಧ್ಯೆ ಅನ್ಯೋನ್ಯತೆ ಇರೋದಿಲ್ಲ, ಇಲ್ಲಿ ಬಂದು ರೊಟ್ಟಿ ಪಾತ್ರದ ಕೈ ಹಾಕ್ತಾರೆ. ಯಾಕೆ? ಎಷ್ಟೋ ಸಭೆಗಳಲ್ಲಿ ಎಲ್ರುಗಳೇ ಮಾತಾಡ್ಕೊಳ್ಳಲ್ಲ, ಒಬ್ರಿಗೊಬ್ರು ಅವರವರಲ್ಲೇ ಮನಸ್ತಾಪಗಳು, ಆದರೂ ಕೂಡ ಬಂದು ರೊಟ್ಟಿ ಪಾತ್ರೆಯಲ್ಲಿ ಕೈ ಹಾಕ್ತಾರೆ. ಇಂಥ ಸಂಗತಿಗಳಿಂದ ನಾವು ಕರ್ತನಿಗೆ ಅವಮಾನ ಮಾಡ್ತೇವೆ ಹೊರತು ಕರ್ತನ ಆಶೀರ್ವಾದಕ್ಕೆ ಪಾತ್ರವಾದಕ್ಕೆ ಸಾಧ್ಯತೆ ಇಲ್ಲ. ಸೊ ಇಫ್ ಯು ವಾಂಟ್ ಟು ನೋ ದ ವಿಲ್ ಆಫ್ ಗಾಡ್, ದೇವರ ಚಿತ್ತವನ್ನ ಕಲಿಸ್ಕೋಬೇಕಾದ್ರೆ ಮೊದಲನೇದಾಗಿ ನಾವು ಪಾಪಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಎರಡನೇದಾಗಿ ದೇವರ ಚಿತ್ತವನ್ನ ನಾವು ಗ್ರಹಿಸ್ಕೊಳ್ಬೇಕಾದ್ರೆ ವಿ ಶುಡ್ ಹ್ಯಾವ್ ದ ಹಾರ್ಟ್ ಫಾರ್ ದ ಒಬಿಡಿಯನ್ಸ್. ದೇವರೇ, ನೀನು ಏನು ಬೇಕಾದ್ರೂ ಹೇಳು ಸ್ವಾಮಿ, ನಾನು ಮಾಡಕ್ಕೆ ನಾನು ರೆಡಿ ಆಗಿದ್ದೇನೆ. ಈಗ ನೀನು ರೆಡಿನೆಲ್ಲ ತರ ದೇವ್ರು ಯಾಕೆ ಹೆಂಗೆ ಹೇಳ್ಬೇಕು? ದಿಸ್ ದ ಪ್ರಾಬ್ಲಮ್. ಫಸ್ಟೇ ನೀನು ಏನೇ ಹೇಳಿದ್ರು ನಾನು ಕೇಳಲ್ಲ ಅಂತ ನೀನು ತೀರ್ಮಾನ ಮಾಡ್ಕೊಂಡ್ರೆ ದೇವ್ರು ನಿನ್ಗೆ ಹೇಳೋದೇ ಅಲ್ಲ, ಹೌದಲ್ವೋ? ಸೊ ಯು ಶುಡ್ ಹ್ಯಾವ್ ದ ಹಾರ್ಟ್ ಟು ಒಬೇ. ದೇವರೇ, ನೀನು ಮಾತಾಡು ಸ್ವಾಮಿ, ನೀನು ಮಾತಾಡು.
ನಾನು ನಿನ್ನ ವಾಕ್ಯಕ್ಕೆ ವಿಧೇಯನಾಗೋದಕ್ಕೆ ಸಿದ್ಧನಾಗಿದ್ದೆ. ನೋಡ್ರಿ, ಎರಡು ಬ್ಯೂಟಿಫುಲ್ ಅಂತ ವಾಕ್ಯ ನೋಡ್ತೇವೆ. ನೋಹನು ದೇವರು ತನಗೆ ಏನು ಆಜ್ಞೆ ಮಾಡಿದನೋ ಅದೇ ಪ್ರಕಾರವಾಗಿ ನಾವೆಯನ್ನ ಕಟ್ಟಿದನು. ಅವನೇನು ಕಾರ್ಪೆಂಟರ್ ಅಲ್ಲ, ನಾವೇನಾದರೂ ಅವನು ನೋಡೇ ಇಲ್ಲ, ಕಟ್ಟಿದ. ಆದರೆ ದೇವರ ವಾಕ್ಯಕ್ಕೆ ವಿಧೇಯನಾಗಿ ದೇವರು ಹೇಗೆ ಹೇಳಿದನೋ ಅದೇ ಪ್ರಕಾರವಾಗಿ ನಾವೆಯನ್ನ ಕಟ್ಟಿದ. ಎಷ್ಟೊಂದು ಅವಮಾನಗಳು, ಎಷ್ಟೊಂದು ಹಾಸ್ಯಗಳು ಬಂತು, ಆದರೆ ಯಾವುದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳಲ್ಲ. ದೇವರ ಮಾತಿಗೆ ವಿಧೇಯನಾಗಿ ದೇವರು ಹೇಳಿದ ಪ್ರಕಾರವಾಗಿಯೇ ನಾವೆಯನ್ನ ಕಟ್ಟಿದ. ಮೋಶೆನ ನೋಡ್ಕೊಡ್ರಿ. ಮೋಶೆ ಆ ಒಂದು ಟಬರ್ನಕಲ್, ಆ ದೇವ ದರ್ಶನದ ಗುಡಾರ, ಆ ಗುಡಾರವನ್ನು ಅವನಿಗೆ ಹೆಂಗ್ ಕಟ್ಟಬೇಕಂದ್ರೆ ಗೊತ್ತಿಲ್ಲ ಅವನಿಗೆ. ಆದರೆ ಪಿನ್ ಟು ಪಿನ್ ದೇವ್ರು ಹೇಳೋದಂತ ಈ ತರ ಇರಬೇಕು, ಈ ತರ ಇರಬೇಕು, ಈ ತರ ಇರಬೇಕು, ಈ ತರ ಬಣ್ಣನೇ ಇರಬೇಕು, ಈ ತರ ಚರ್ಮನೇ ಇರಬೇಕು, ಈ ತರ ಬಟ್ಟೆನೇ ಇರಬೇಕು. ಎವ್ರಿ ಸ್ಟೆಪ್ ಫಾಲೋ ಮಾಡ್ದ. ಕಡೆಗೆ ಮುಂದೆ ಒಂದು ಮಾತು ಹೇಳ್ತಾನೆ, ದೇವರು ಹೇಳಿದ ಪ್ರಕಾರವಾಗಿ ಮೋಶೆ ದೇವ ದರ್ಶನದ ಗುಡಾರವನ್ನ ಕಟ್ಟಿದನು. ನೋಡಿದ್ರ, ಅತಿ ಬ್ಯೂಟಿಫುಲ್. ಇವತ್ತು ಡೂ ಯು ಹ್ಯಾವ್ ದ ಹಾರ್ಟ್ ಆಫ್ ಒಬೀಡಿಯನ್ಸ್? ನಿನಗೆ ವಿಜಯನಾಗಬೇಕು ಅಂತಕ್ಕಂಥ ಒಂದು ಮನಸ್ಸಿದ್ದ ಮಾತ್ರ ಯೇಸು ಸ್ವಾಮಿ ನಮ್ಮ ಒಟ್ಟಿಗೆ ಮಾತಾಡ್ತಾನೆ ಹೊರತು ಆತರ ಮಾತಿಗೆ ವಿಧಿಯರಾಗಬೇಕಂತಕ್ಕಂಥ ಮನಸ್ಸೇ ನಮಗೆ ಇಲ್ಲದೆ ಇರುವಂತ ಸಮಯದಲ್ಲಿ ನಾವು ಕರ್ತನ ಚಿತ್ತವನ್ನ ಕಂಡುಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಅರಿಕೆ ಮಾಡುವಂತವರಾಗಿರ್ಬೇಕು. ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಅಥವಾ ಮಾತಿಗೆ ವಿಧೇಯರಾಗಿ ನಾನು ಮಾಡುತ್ತೇನೆ ಅನ್ನುವಂಥ ಮನಸ್ಸು ನಮಗಿರ್ಬೇಕು. ದೇವರೇ, ನೀನು ಏನೇ ಹೇಳು ಸ್ವಾಮಿ, ನಾನು ಮಾಡ್ತೀನಿ. ಎಲ್ಲಿಗೆ ಹೋಗಿದ್ರು ಹೋಗ್ತೀನಿ, ಏನೇ ಮಾಡಂದ್ರು ಮಾಡ್ತೀನಿ. ಆಗ ಯೇಸು ಸ್ವಾಮಿ ಖುಷಿಯಾಗಿ ಹೇಳ್ತಾರೆ, ನಾನು ಬೇಸ್ ಮಗನೇ, ಇದೇ ನನ್ನ ಚಿತ್ತ. ಈ ರೀತಿಯಾಗಿ ಸೊ ದ ವಿಲಿನೆಸ್ ಆಫ್ ಹಾರ್ಟ್ ಫಾರ್ ಒಬೀಡಿಯನ್ಸ್ ಬಹಳ ಸ್ಪಷ್ಟವಾಗಿ ಒಂದ್ ಕಡೆ ಕೊಡ್ತೀವಿ. ಸಮುವೇಲ ಬರೀ 3 ವರ್ಷದ ಹುಡುಗ ದೇವರನ್ನ ಸೇವೆ ಮಾಡ್ತಾ ಇದ್ದಾನೆ. ಮೊದಲನೇದಾಗಿ ದೇವರು ಕರೆಯುವಾಗ ಸಮುವೇಲನೇ ಅಂತ ಕರೆಯುವಾಗ ಅವರು ದೇವರ ಸ್ವರನೇ ಕೇಳಿಸ್ಬೇಕು ಗೊತ್ತೇ ಇಲ್ಲ ಅವನಿಗೆ. ಓಡ್ತಾನೆ ಎಲಿ ಹತ್ರ, ಕರೆದ್ಯಾ ಅಂತ. ಇಲ್ಲ, ನಾ ಕರೆದಿಲ್ಲ, ತಿರುಗಿ ವಾಪಸ್ ಹೋಗಿ ಬಂದು ಮಲ್ಕೊಂಡ. ತಿರುಗಿ ಸ್ವಲ್ಪ ಹೊತ್ತಿಗೆ ಸಮುವೇಲನೇ ತಿರುಗಿ ಓಡ್ತಾ ಎಲಿ ಹತ್ರ, ಕರೆದ್ಯಾ ನನ್ನ ಅಂತ. ಇಲ್ಲ, ನಾ ಕರೆದಿಲ್ಲ, ಹೋಗು. ಆಗ ಹೇಳ್ತಾರೆ ಎಲಿ, ಮತ್ತೊಂದಾವರ್ತಿ ಏನಾದ್ರು ಶಬ್ದ ಕೇಳಿದ್ರೆ, ಈಗೋ ನಿನ್ನ ದಾಸನ್ ನಾನು ಇದ್ದೇನೆ, ಮಾತನಾಡುತ್ತೆ ಹೇಳು. ತಿರುಗಿ ಸ್ವರ ಬಂತು, ಸಮುವೇಲನೇ. ಇಮ್ಮೇಟಾಗಿ ಹೇಳ್ದ, ಈಗೋ ಸ್ವಾಮಿ, ನಾನು ಸಿದ್ಧನಾಗಿದ್ದೇನೆ, ನಿನ್ನ ದಾಸನು ಸಿದ್ಧನಾಗಿದ್ದೇನೆ, ಮಾತನಾಡು. ಸ್ಪೀಕ್, ಐ ಆಮ್ ರೆಡಿ ಟು ಒಬೇ. ಮಾತನಾಡು, ನಾನಿದ್ದೇನೆ. ಯಾವಾಗ ಸಮುವೇಲನು ದೇವರ ಮಾತನ್ನ ಕೇಳಿ ಅದರ ಪ್ರಕಾರ ನಡೆಯೋದಕ್ಕೆ ಸಿದ್ಧನಾದನೋ ಆಗ ದೇವರ ಹತ್ರೊಟ್ಟಿಗೆ ಮಾತಾಡ್ದ. ಅದನ್ನ ಬಿಟ್ಟು ನಾವು ಬೈಬಲ್ನ ಆದಿ ಕಾಲದಿಂದ ಪ್ರಾಣ ಕರೆಸಿ ಕುಡಿದ್ರು ಕೂಡ God will never speak to us until and unless we decide to obey. ದೇವರ ಮಾತಿಗೆ ನಾನು ವಿಧಿಯನಾಗಿ ನಾನು ಮಾಡ್ತೀನಿ ಎಂಬುದಕ್ಕೆ ತೀರ್ಮಾನ ಮಾಡುವಾಗ God will speak to us. ಕರ್ತನ ತನ್ನ ಚಿತ್ತವನ್ನ ಆಗ ಪ್ರಕಟಪಡಿಸ್ತಾನೆ. ಅಬ್ರಾಹ್ಮನಿಗೆ ದೇವರು ಎಂತ ಮಾತು ಹೇಳ್ತಾನೆ, ಈ ಕಾರ್ಯವನ್ನು ನಾನು ಮಾಡ್ಬೇಕಂತಿದ್ದೀನಿ, ಇದನ್ನ ನಾನು ಅಬ್ರಾಹ್ಮನಿಂದ ನಾನು ಮುಚ್ಚಿಡುವಂತದ್ದು ಸರಿಯೋ? ನೋಡ್ರಿ, ದೇವರು ಮನುಷ್ಯನೊಟ್ಟಿಗೆ ಮಾಡೋದು ಮಾತು. ಅವನು ಕೇವಲ ಒಂದು ನರಪ್ರಾಣಿ ಮನುಷ್ಯ ಅಬ್ರಾಮ. ಆದ್ರೆ ದೇವಾದಿ ದೇವನು ಹೇಳ್ತಾನೆ, ಹೌ ಕೆನ್ ಐ ಕೀಪ್ ದಿಸ್ ಸೀಕ್ರೆಟ್? ನಾನು ಇದನ್ನ ಅಬ್ರಾಹ್ಮನಿಗೆ ಹೇಳಿದೆ, ನಾನು ಹೇಗೆ ಇರಲಿ, ನಾನು ಇದನ್ನ ಹೇಳ್ತೇನೆ, ಯಾಕಂದ್ರೆ ಆತನು ನನಗೆ ವಿಧೇಯನಾಗುವಂತ ವ್ಯಕ್ತಿಯಾಗಿದ್ದಾನೆ. ಮೋಶೆ 40 ವರ್ಷ ಅರಣ್ಯದಲ್ಲಿ ನಡೀತಾ ಇದ್ದಾನೆ. ಎಲ್ಲ ಬಿಟ್ಟ, ಊರನ್ನ ಬಿಟ್ಟ, ಕಾಡಿಗೆ ಹೋದ. ಕಾಡಲ್ಲಿ ಬರೀ ಕುರಿ ಕಾಯ್ತಾ ಇದ್ದಾನೆ. ಒಂದಿನ ಇಮ್ಮೇಟಾಗಿ ಮೋಶೆ ಅನ್ನುವಂತ ಸ್ವರ ಬಂತು. ಆ ಒಂದು ಪೊದರೆ ಅದು ಬೆಂಕಿಯಿಂದ ಉರಿತಾ ಇತ್ತು, ಆದ್ರೂ ಕೂಡ ಸುಟ್ಟು ಹೋಗ್ಲಿಲ್ಲ. ಏನ್ ನಡೀತದೆ ಎಂಬುದಾಗಿ ಬಂದು ಅವನು ಆ ಒಂದು ಕಾತುರದ, ಐ ವಾಂಟ್ ಟು ನೋ ವಾಟ್ಸ್ ಹ್ಯಾಪನಿಂಗ್, ಏನಾಗ್ತಾ ಇದೆ ಎಂಬುದಾಗಿ ನೋಡುವುದಕ್ಕೆ ಮನಸ್ಸು ಮಾಡಿ ಬಂದು ನೋಡುವಾಗ ಇಮ್ಮೇಟಾಗಿ ಸ್ವರ ಬಂತು, ಮೋಶೆ ನೋಡ್ರ, ಐ ವಿಲ್ ಸೆಂಡ್ ಯು, ನಾನು ನಿನ್ನನ್ನ ಕಳಿಸ್ತೇನೆ, ಹೋಗು. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಪೌಲ ಆರ್ಡರ್ನ ತೆಗೆದುಕೊಂಡು ನಮಸ್ಕಾರಕ್ಕೆ ಹೋಗ್ತಾ ಇದ್ದಾನೆ. ಯಾತಕ್ಕೋಸ್ಕರವಾಗಿ? ಯೇಸು ಸ್ವಾಮಿಯ ನಮ್ಮೆಂತ ಮಕ್ಕಳಿಗೆ ಹಿಂಸೆ ಕೊಡಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾನೆ. ಹೋಗುವಾಗ ಇಮ್ಮೇಟಾಗಿ ಸೌಲನೇ ಇಮ್ಮೇಟಾಗಿ ಸೌಲ ಹೇಳ್ದ, ಕರ್ತನೇ ನೀನು ಯಾರು? ಕರ್ತನೇ ನಾನು ಏನ್ ಮಾಡಬೇಕು? ಮುಗಿದೋಯ್ತು ಅಷ್ಟೇ, ಎಂಡ್.
ನೀನು ಯಾರು? ನೀನು ಹಿಂಸೆ ಪಡ್ತಿರುವಂತ ಯೇಸುವೆ ನಾನು. ಸೊ ಇಂಟ್ರಡಕ್ಷನ್ ಆಯ್ತಾ? ಯಾರು ಅಂತ ಗೊತ್ತಾಯ್ತಾ? ಯಾರಂತ ಗೊತ್ತಾಗ್ತಾ ಸರ್? ನೆಕ್ಸ್ಟ್ ಕ್ವಶನ್ ಏನು? ಕರ್ತರೆ ನಾನು ಏನ್ ಮಾಡ್ಬೇಕು? ಇಲ್ಲಿ ತನಕ ನಾನು ಏನ್ ಮಾಡ್ದೆ ಅದೆಲ್ಲ ಬೇಕಾಗಿಲ್ಲ ನನಗೆ, ನಾನು ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ಈಗ ನೀನು ಹೇಳು ಏನ್ ಮಾಡ್ಬೇಕಂತ. ನಾನು ಮಾಡಕ್ಕೆ ಸಿದ್ಧನಾಗಿದ್ದೇನೆ. ದ ಸೆಕೆಂಡ್ ಪಾಯಿಂಟ್, ದೇವರ ಚಿತ್ತವನ್ನ ಗ್ರಹಿಸ್ಕೋಬೇಕಾದರೆ ದೇವರ ಹೇಳಿದಂತ ಮಾತಿಗೆ ನಾನು ವಿಧೇಯನಾಗುತ್ತೇನೆ, ನಾನು ಮಾಡ್ತೇನೆ ಅನ್ನುವಂತ ಮನಸ್ಸು ನಮಗಿರಬೇಕು. ಮೂರನೇದಾಗಿ, ದೇವರ ಚಿತ್ತವನ್ನು ಕಂಡುಕೊಳ್ಬೇಕಾದ್ರೆ ದೇವರ ಸ್ವರವನ್ನು ಕೇಳುವಂತ ಮನಸ್ಸು ನಮಗಿರಬೇಕಲ್ವಾ? ವಿ ಶುಡ್ ಹ್ಯಾವ್ ದ ವಿಲಿಂಗ್ನೆಸ್ ಟು ಲಿಸನ್ ಟು ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರ. ಎಲಿಯನ್ನ ನೋಡ್ರಿ, ಎಲಿಯ ಆ ಒಂದು ಹೋರ ಬೆಟ್ಟದಲ್ಲಿ ಆ ಭೂಕಂಪ ಆಯ್ತು, ಅದರಲ್ಲಿ ದೇವರು ಇರಲಿಲ್ಲ. ಸಿಡಿಲು, ದೇವರಿಲ್ಲ. ಜೋರಾಗಿ ಬೀಸುವಂತ ಬಿರುಗಾಳಿ, ದೇವರಿಲ್ಲ. ಆಮೇಲೆ ನಾವು ಮುಂದೆ ನೋಡ್ತೀವಿ, ಮಂದ ಮಾರುತದ ಶಬ್ದ, ಸೈಲೆಂಟ್ ವಾಯ್ಸ್. God was there in it. God is there. You should have the heart to listen to the voice of God. ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥನಾ ಪೂರ್ವಕವಾಗಿ ಕರ್ತನ ಮುಂದೆ ಕುಳಿತುಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು. ದೇವರ ಸ್ವರ ನಮಗೆ ಈ ಪ್ರಪಂಚ ಎಷ್ಟೇ ಸ್ವರಗಳಿರಲಿ, ಅವುಗಳ ಮಧ್ಯದಲ್ಲಿಯೂ ಕೂಡ ನಾವು ಯೇಸು ಸ್ವಾಮಿಯ ಸ್ವರವನ್ನ ವಾಕ್ಯದ ಮುಖಾಂತರ ಕೇಳುವಂತ ಮನಸ್ಸು ನಮಗೆ ಇರಬೇಕು, ಇರಬೇಕು. ಎಲಿಯನು ಎಷ್ಟೆಲ್ಲ ಆದ್ರೂ ಕೂಡ ಕಡೆಗೆ ಕರ್ತನ ಸ್ವರವನ್ನು ಅವನು ಕೇಳಿಸಿಕೊಂಡ. ಇವತ್ತು ಈ ಮೂರು ಸಂಗತಿಗಳು ನಮ್ಮ ಜೀವಿತ ಇದ್ದಾಗ ಮಾತ್ರವೇ ನಾವು ಕರ್ತನ ಚಿತ್ತವನ್ನ ಸ್ಪಷ್ಟವಾಗಿ ಕಂಡುಕೊಳ್ಳೋದಕ್ಕೆ ಸಾಧ್ಯ. ದೇರ್ ಮಸ್ಟ್ ಬಿ ಕನ್ಫೆಷನ್, ದೇರ್ ಮಸ್ಟ್ ಬಿ ವಿಲಿಂಗ್ನೆಸ್ ಆಫ್ ದ ಹಾರ್ಟ್ ಟು ಒಬೇ, ದೇರ್ ಮಸ್ಟ್ ಬಿ ವಿಲಿಂಗ್ನೆಸ್ ಟು ಲಿಸನ್ ಟು ದ ವಾಯ್ಸ್ ಆಫ್ ಗಾಡ್. ಅರಿಕೆ ಮಾಡುವಂಥದ್ದು, ದೇವರ ಮಾತಿಗೆ ವಿಧಿಯನಾಗುವಂತ ಮನಸ್ಸು, ದೇವರ ಸ್ವರವನ್ನ ಕೇಳುವಂತ ಮನಸ್ಸು ಇವತ್ತು ನಮಗಿರಬೇಕು. ಅದರ ಮೊದಲನೇದಾಗಿ ಆತನ ತೀರ್ಮಾನ ಅದು ದೇವರು ಇಲ್ಲದೆ ಇರತಕ್ಕಂಥ ತೀರ್ಮಾನವಾಗಿತ್ತು. ರೈಟ್, ದೇರ್ ಇಸ್ ನೋ ಗಾಡ್. ದೇವರು ಇಲ್ಲದೆ ಇರತಕ್ಕಂಥ ತೀರ್ಮಾನ, ಇದು ಅವನು ಮಾಡುವಂತ ಮೊದಲ ತಪ್ಪು. ಆ ತಪ್ಪನ್ನ ನಾವು ಕೂಡ ಮಾಡುವಂತವರು ಆಗಿರಬಾರದು. ಎರಡನೇದಾಗಿ ನಾವು ನೋಡುವಂತ ಸಂಗತಿ, ಅವನ ಒಂದು ತೀರ್ಮಾನ ಅದು ಹೇಗಿತ್ತು ಅಂತಂದ್ರೆ ಅದು ಕಲ್ಪನೆಯ ತೀರ್ಮಾನವಾಗಿತ್ತು. ಇಟ್ ಇಸ್ ಅ ಇಮ್ಯಾಜಿನೇಟರಿ ಡಿಸಿಷನ್. ಹೇಗೆ ಹೇಳ್ತೀರಾ ನೋಡ್ರಿ, ಅವನು ಹೇಳ್ತಾನೆ, ಇದು ನನ್ನ ನನ್ನ ಕಣಜ, ಇದು ನನ್ನ ಬೆಳೆ, ನಾನೇನ್ ಮಾಡ್ತೇನೆ, ಈ ರೀತಿ ಮಾಡ್ತೀನಿ, ಆ ರೀತಿ ಮಾಡ್ತೀನಿ. ಆಗ ದೇವರದ ಬಂದ ಮೂರ್ಖನು, ಇದೆಲ್ಲ ಮಾಡ್ತೀವಿ ಸರಿ, ಅದರ ಪ್ರಾಬ್ಲಮ್ ಏನಂತಂದ್ರೆ ಈ ರಾತ್ರಿ ನಿನ್ನ ಪ್ರಾಣವನ್ನ ಮುಗಿದೋಯ್ತ ಕತೆ. ಈ ರಾತ್ರಿ ನಿನ್ನ ಆಸ್ತಿನ ತೆಗಿತೀನಿ, ನಿನ್ನ ಕಣಜ ತೆಗಿತೀನಿ, ನಿನ್ನ ಬೆಳೆ ತೆಗಿತೀನಿ ಅಂತ ಹೇಳ್ತಲ್ಲ. ಐ ವಿಲ್ ಟೇಕ್ ಯು ಔಟ್. ನಿನ್ನ ಪ್ರಾಣನ ತೆಗಿತೀನಿ, ಆಗ ನಿನ್ನ ಕೂಡಿಸಿದ್ದೆಲ್ಲ ಯಾರಿಗೆ ಆಗುವುದು? ನೋಡ್ರಿ, ಎಂಥ ಭಯಂಕರ ಸ್ಥಿತಿ, ಎಂಥ ಭಯಂಕರ ಸ್ಥಿತಿ. ಯಾಕಂತಂದ್ರೆ ಅವನ ತೀರ್ಮಾನ ಬರೀ ಕಲ್ಪನೆ ತೀರ್ಮಾನವಾಯ್ತು. ಏನ್ ಕಲ್ಪನೆ? ಓ, ನನ್ನ ಆತ್ಮ ಕೇಳ್ತೇನೆ, ಆತ್ಮವೇ ಸುಖ ಪಡು, ಆತ್ಮವೇ ವಿಶ್ರಾಂತಿ ಪಡು, ಆತ್ಮವೇ ಅನುಭವಿಸು. ಇಲ್ಲಿಯೂ ಕೂಡ ಯಾಕೋನ ಬರದ ಪತ್ರಿಕೆಯಲ್ಲಿ ಅವರ ತೀರ್ಮಾನ ಒಂದು ಕಲ್ಪನೆಯಿಂದ, ಒಂದು ಭ್ರಮೆಯಿಂದ ಕೂಡಿದಂತ ತೀರ್ಮಾನವಾಗಿತ್ತು. ವಾಕ್ಯ ತೆಗೆದು ನಾನು ತೋರಿಸ್ತೇನೆ. 4ನೇ ಅಧ್ಯಾಯ 13ನೇ ವಾಕ್ಯ. ಈ ಹೊತ್ತು ಇಲ್ಲವೇ ಸ್ಟಾಪ್ ಮಾಡಿ ಬ್ರದರ್. ಅಲ್ಲಿ ಒಂದು ಈ ಹೊತ್ತು ಅಂತ ಹೇಳ್ಬೇಕು ಅಥವಾ ನಾಳೆ ಅಂತ ಹೇಳ್ಬೇಕು. ಇನ್ನೇಂತ ಹೇಳ್ತಾರೆ, ಇವತ್ತಾದ್ರೂ ಸರಿ. ಇಲ್ಲೇ ಅವನ ಆಲಸ್ಯ ಎಷ್ಟು ಅಂತ ಗೊತ್ತಾಗ್ತದೆ ಇಲ್ವಾ? ವೆದರ್ ಟುಡೇ ಆರ್ ಟುಮಾರೋ. ಸೊ ಇವತ್ತೇ ಆಗ್ಬೇಕಂತೇನಿಲ್ಲ, ಅಥವಾ ನಾಳೆ ಆಗ್ಬೇಕಂತೇನಿಲ್ಲ. ಇವತ್ತಾದ್ರೂ ಜೈ, ನಾಳೆ ಆದ್ರೂ ಜೈ. ಆದ್ರೆ ಇಲ್ಲಿನೇ ನೋಡ್ತೀವಿ ಅವನ ಮೂರ್ಖತನ ಎಷ್ಟು ಮಟ್ಟಿಗಿದೆ ಎಂಬುದಾಗಿ. ಒಂದು ನಿಖರತೆ ಇಲ್ಲ, ಒಂದು ನಿರ್ದಿಷ್ಟವಾದಂತ ನಿಖರತೆ ಇಲ್ಲ. ಯಾಕಂದ್ರೆ ಇವತ್ತು ನಾನು ಎಷ್ಟು ಜನ ಯವನಸ್ಥ ನಾನು ಮಾತಾಡ್ಬೇಕಾದ್ರೆ ಇದನ್ನು ಕೇಳ್ತೇನೆ, ಏನಪ್ಪ ಎಂತ ಹುಡುಗಿನ ಮದುವೆ ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಅಂತಲ್ಲ, ಇವಳಾದ್ರೂ ಸರಿ, ಅವಳಾದ್ರೂ ಸರಿ, ಯಾವಳಾದ್ರೂ ಸರಿ. ನೋಡ್ರಿ ಎಷ್ಟು ಲೂಸ್ ಟಾಕ್ಸ್. ಅಂದ್ರೆ ಯು ಶುಡ್ ಹ್ಯಾವ್ ವೆರಿ ಕ್ಲಾರಿಟಿ. ಏನಪ್ಪ ಯಾವ ಕೋರ್ಸ್ಗೆ ಹೋಗ್ಬೇಕಂತಿದ್ಯಾ? ಯಾವುದೋ ಒಂದು ಅಂಕಲ್, ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ ಕ್ಲಾರಿಟಿ ಅಲ್ಲ.
ನೋಡ್ರಿ, ಇವತ್ತು ಅಥವಾ ನಾಳೆ. ಮುಂದೆ ನೋಡ್ರಿ, ನಾವು ಇಂಥ ಪಟ್ಟಣಕ್ಕೆ ಹೋಗಿ, ಅದು ಗೊತ್ತಿಲ್ಲ ಅವನಿಗೆ, ಯಾವುದೋ ಒಂದು ಪಟ್ಟ, ಯಾವುದೋ ಒಂದು ಪಟ್ಟ, ಇಂಥ ಪಟ್ಟಣಕ್ಕೆ ಹೋಗಿ. ಮುಂದೆ ನೋಡ್ರಿ, 1 ವರ್ಷ ಇವನೇ ಡಿಸೈಡ್ ಮಾಡ್ತಾ. ಎಷ್ಟು ವರ್ಷ ಇರ್ತಾರಂತೆ? 1 ವರ್ಷ ಬಿದ್ದು ಸಾಕು. ದೇವ್ರ ಕೇಳಿಲ್ಲ ಇವನು. ಇವನೇ ತೀರ್ಮಾನ ಮಾಡ್ಬಿಟ್ಟ, ದೇವ್ರೇ ನಾನು ಏನ್ ಮಾಡ್ತೀನಿ, 1 ವರ್ಷ ಇರ್ತೇನೆ, 1 ವರ್ಷ ಬಿದ್ದು ವ್ಯಾಪಾರ ಮಾಡ್ತೀನಿ, ಮಾಡಿ ಲಾಭವನ್ನು ಸಂಪಾದಿಸ್ತೇನೆ ಅನ್ನುವವರೇ ಕೇಳಿರಿ. ಈಗ ಗಮನಿಸಿ, ನಾಳೆ ಏನಾಗುವುದೋ ನಿಮಗೆ ತಿಳಿಯೋದು. ನೋಡ್ರ, ಯು ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಟುಮಾರೋ. ಯಾರ್ಯಾರು ಗೊತ್ತಿದ್ಯಾ ನಾಳೆ ಏನಾಗ್ತಂತ? ಹೋಗ್ರಿ, ನಾಳೆ ಏನಾಯ್ತ ಬೇಡ, ನಾಳೆ ಬರುತ್ತಂತ ಗ್ಯಾರಂಟಿ ಇದೆಯಾ? ಇವತ್ತು ರಾತ್ರಿನೇ ಯೇಸು ಬರ್ಬೋದು, ಈಗಲೇ ಬರ್ಬೋದು ಅಲ್ವಾ? ಇನ್ನೂ ಸ್ವಲ್ಪ ಕಠಿಣವಾಗಿ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡಿ. ನಾಳೆ ನೀವು ಬದುಕಿರ್ತೀರಂತ ಏನ್ ಗ್ಯಾರಂಟಿ ಇದೆ? ವಾಸನೆ ಇರ್ತಾರೆ ಅದು. ಯು ಡೋಂಟ್ ನೋ ವಾಟ್ ಹ್ಯಾಪನ್ಸ್. ನಾಳೆ ಏನಾಯ್ತ ಗೊತ್ತಿಲ್ಲ. ನಿನ್ನೆ ದಿನ ಚರಿತ್ರೆಯಲ್ಲಿ ಸೇರೋಯ್ತು ಅಲ್ಲ, ಅದನ್ನ ಬದಲಾಯಿಸಕ್ಕಾಗಲ್ಲ. ನಾಳೆ ದಿನ ದೇವ್ರಿಗೊಬ್ಬರಿಗೆ ಗೊತ್ತು, ಬೇರೆ ಇನ್ಯಾರು ಗೊತ್ತಿಲ್ಲ. ಯೇಸುವಿಗೆ ಮಾತ್ರ ಗೊತ್ತು ನಾಳೆ ಅಂತಕ್ಕಂಥದ್ದು. ಯಾಕಂದ್ರೆ ಆದಿಯು ಅಂತ್ಯವನ್ನು ಬಲ್ಲಾತನ ಆತನೊಬ್ಬನೇ. ನಾಳೆ ದಿನ ಬರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ನಾಳೆ ದಿನ ಏನು ಸಂಭವಿಸ್ತೋ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು, ಬಿಟ್ಬಿಡು. ಅದನ್ನ ಯಾಕೆ ನಾಳೆ ನನ್ನಂತ ಕೊರಕೊಂಡು ನಾವು ಏನೋ ಪ್ಲಾನ್, ನಾಳೆ ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ಕೊಂಡು ನಾಳೆ ದಿನ ಅದೆಲ್ಲ ಪುಡ್ಸಿ ಉಲ್ಟಾ ಆಗೋಗಿರ್ತದೆ ಅಲ್ವಾ? ಎಲ್ಲ ಏನ್ ಬೇಕಾದ್ರೆ ಉಲ್ಟಾ ಆಗ್ಬೋದು, ಗೊತ್ತಿಲ್ಲ. ಏನೆಲ್ಲ ಪ್ಲಾನ್ ಮಾಡ್ತೀವಿ, ಸಾವುಗಳು, ಕಾಯಿಲೆಗಳು, ಅಪಘಾತಗಳು, ಈ ರೀತಿಯಾಗಿ ಏನೆಲ್ಲೂ ಕೂಡ ನಮ್ಮ ಜೀವಿತ ಗೊತ್ತಾಗಿದೆ. ವಿ ಡೋಂಟ್. ಈಗ ನಾಳೆ ಅಂತಕ್ಕಂಥದ್ದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ, ಅದು ದೇವರ ಕಂಟ್ರೋಲ್ ಇರುವಂಥದ್ದು. ಆದರೆ ಇವತ್ತು ನಮ್ಮ ಕಂಟ್ರೋಲ್ ಇದೆ ಅಲ್ವಾ? ಇವತ್ತು ಈ ಗಳಿಗೆಲಿ ನಾನು ಯೇಸು ಸ್ವಾಮಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಜೀವಿಸ್ತಾ ಇದ್ದೀನಿ, ಅದು ಮುಖ್ಯ. ನಾಳೆ ಎಂಬುದಾಗಿ ಹೇಳಿಕೊಂಡು ಇವತ್ತನ್ನು ಕಳ್ಕೋಬಾರದು ಅಲ್ವಾ? ನಾಳೆ 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 ಅಂತ ಹೇಳ್ಕೊಂಡು ಇವತ್ತಿನ ದಿನವನ್ನ ಇವತ್ತು ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ನಾವು ಬದುಕಿದ್ದೀವಿ, ಉಳಿದಿದ್ದೀವಿ. ಈ ದಿನವನ್ನ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಅದನ್ನ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಫಾರ್ ಟುಡೇ ಈಸ್ ಕೌಂಟೆಡ್. ಯೋಜನೆಗಳು ಎಷ್ಟೇ ಇರ್ಬೋದು, ಆದರೆ ಇವತ್ತಿಗಾಗಿ ನಾವು ಬದುಕಬೇಕು. ರಾತ್ರಿ ಮಲಗಕ್ಕೆ ಮುಂಚೆ ಪ್ರಶ್ನೆ ಹಾಕೋಬೇಕು, ನಾನು ಇವತ್ತು ಎಷ್ಟು ಮಟ್ಟಿಗೆ ಕರ್ತನಿಗೋಸ್ಕರವಾಗಿ ನಾನು ಬದುಕಿದ್ದೇನೆ, ಕರ್ತನಿಗೋಸ್ಕರ ಬದುಕ್ತಿದ್ದೆ. ಯಾಕಂದರೆ ನಾನು ಇನ್ನೂ ಕೂಡ ಚೆನ್ನಾಗಿ ಜ್ಞಾಪಕ ಇದೆ. ನಾನು MBBS ಮಾಡಿ ಮುಗಿಸ್ದಿದ್ದಂಥ ಸಮಯ, ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಮಯದಲ್ಲಿ ಅವನು ಈ ಚುಟ್ಕೆ ಹಾಡುಗಳನ್ನ ಬರೀತಾರಲ್ಲ, ಆ ರೀತಿ ಬರೆಯವನು. ಅವನು ಪಾಪಣ್ಣ ಅಂತ, ಪೊಲೀಸ್ ಪಾಪಣ್ಣ ಅಂತ, ಅವಾಗೆಲ್ಲ ಫೇಮಸ್ ಅಂತ ನನಗೆ ಗೊತ್ತಿರಲ್ಲ. ಅವನು ಒಂದು ಮಾತು ಹೇಳ್ದ, ಒಂದು ಚುಟ್ಕೆ ಹಾಡನ್ನ ಹೇಳ್ತೀನಿ ಕೇಳಿಸ್ಕೊ ಅಂತ. ನೀನು ಅನ್ನ ಬೆಂದ ನೀರನ್ನ ಕೇಳು. ಅಂದ್ರೆ ನೀನು ಏನು ಅನ್ನ ಬೇಯಿಸ್ತೀಯಲ್ಲ, ಆ ಅನ್ನ ಬೆಂದ ನೀರನ್ನ ಕೇಳು, ಇದು ನಿನ್ನ ಬೆವರು ಅಥವಾ ಪರರ ಕಣ್ಣೀರು ಅಂತ. ಅಂದ್ರೆ ಒಂದೊಂದ್ಸಲ ಊಟ ಮಾಡ್ಬೇಕು ಕೂಡ ನೀನು ಕಷ್ಟಪಟ್ಟು ಬೆವರು ಸುತ್ತಿ ಸಂಪಾದನೆ ಮಾಡುವಂತ ಊಟನ ತಿಂತಾ ಇದೀಯಾ, ಅಥವಾ ಅವ್ರಿವ್ರ ತಲೆ ಹೊಡೆದು ಅವ್ರಿವ್ರ ಕುಟುಂಬನ ಹಾಳು ಮಾಡಿ ನಿನ್ನ ತಿಂತಾ ಇದೀಯಾ ಅಂತಕ್ಕಂಥದ್ದನ್ನ ಯೋಚನೆ ಮಾಡು ಅಂತ ಹೇಳ್ದ. ಇವತ್ತು ಕೂಡ ನಾನು ಮರ್ತಿಲ್ಲ, ಪ್ರತಿ ದಿನ ನಾನು ಆಲೋಚನೆ ಮಾಡ್ತೀನಿ, ದೇವರೇ ಇವತ್ತು ಒಂದು ವೇಳೆ ಯಾರಿಗಾದ್ರು ಮೋಸ ಮಾಡಿದ್ದೀನ, ಯಾರಿಗಾದ್ರು ಮನಸ್ಸು ನೋಯಿಸಿದ್ದೀನ, ಅಥವಾ ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದೀನ, ಕಲಿಸ್ಕೊ. ವಿ ಹ್ಯಾವ್ ಟು ಚೆಕ್. ಯಾಕಂದ್ರೆ ಇವತ್ತು ನಮ್ಗೆ ಕೊಟ್ಟಿದ್ದಾನೆ. ನಾಳೆ ನಮ್ಮ ಜೀವಿತದಲ್ಲಿ ನೋಡ್ತೀವೋ ನೋಡಲ್ವೋ ಗೊತ್ತಿಲ್ಲ. ಅದು ನನ್ನ ಅನುಭವ. ನೈಟು ಭಾನುವಾರ ನೈಟ್ ಚಿಕನ್ ತಿಂದೆ, ಸೋಮವಾರ ಬೆಳಗ್ಗೆ ಡ್ಯೂಟಿಗೆ ಹೋಗಿ ಓಪಿಡಿಲಿ ಕೂತ್ಕೊಡ್ಬೇಕು. ಓಪಿಡಿಲಿ ಹಾರ್ಟ್ ಅಟ್ಯಾಕ್ ಕಲ್ತಾರೆ ಯಾವನು ಗೊತ್ತಿತ್ತು ನನಗೆ. ಆಯ್ತು, ನನಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ಎಲ್ಲ ಪಲ್ಸು BP ಎಲ್ಲ ಹೋಯ್ತು. ಆದರೆ ನಾನೇನು ತಗೊಂಡಿದ್ದೆ, ಏನೋ ಗ್ಯಾಸ್ಟ್ರಿಕ್ ಇರ್ಬೇಕು, ಚೆಸ್ಟ್ ಪೇನ್ ಬಂದಿದೆ, ಆದ್ರೂ ಕೂಡ ಗ್ಯಾಸ್ಟ್ರಿಕ್ ಆಗಿ ನೆನ್ನೆ ಚಿಕನ್ ತಿನ್ನಲ್ಲ,
ಸೊ ಚಿಕನಿಂದ ಏನಾಗಿದೆ ಅಂದ್ಬಿಟ್ಟು ಒಂದು ರ್ಯಾಟ್ ಟ್ಯಾಬ್ಲೆಟ್ ಹಾಕೊಂಡು ಕೂತಿದ್ದೀನಿ ಓಪಿಡಿನಲ್ಲಿ. ಅಲ್ಲಿ ನೋಡಿದ್ರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಯಿತು. ಇಮ್ಮಿಡಿಯೇಟ್ ಸ್ವಲ್ಪ ಹೊತ್ತಲ್ಲ ಕೊಲಾಪ್ಸ್ ಆದ. ನೋಡ್ರಿ, ದಟ್ ಈಸ್ ಲೈಫ್. ವಾಕ್ಯ ನೋಡ್ತೇವೆ, ಮುಂದಕ್ಕೆ ನೋಡ್ರಿ, ಇದೇ ವಾಕ್ಯದಲ್ಲಿ 14ನೇ ವಾಕ್ಯದಲ್ಲಿ ನಿನ್ನ ಜೀವಮಾನವು ಎಂಥದ್ದು. ಅಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ನಿನ್ನ ಜೀವನ ಎಂಥದ್ದು? ನೀವು ಸ್ವಲ್ಪ ಹೊತ್ತು ಇದ್ದು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಅಭಿಯಂತೆ ಇರುತ್ತೀರಿ. ಆದ್ದರಿಂದ ನೀವು ಅಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದ್ರೆ ನಾವು ಬದುಕಿ ಈ ಕೆಲಸವನ್ನಾದರೂ ಆ ಕೆಲಸವನ್ನಾದ್ರೂ ಮಾಡ್ತಿರೋದ ಹೇಳ್ರಿ. ನಿಮ್ಮ ಜೀವಮಾನ ಎಂಥದ್ದು? ಬೈಬಲಲ್ಲಿ ಜೀವಮಾನದ ಡಿಸ್ಕ್ರಿಪ್ಷನ್ ಕೊಟ್ಟಾಗ ಬೇರೆ ಎಲ್ಲೂ ಕೂಡ ನೀವು ನೋಡಕ್ ಸಾಧ್ಯತೆ ಇಲ್ಲ ಅಲ್ವಾ? ನಿನ್ನ ಆಯುಷ್ಕಾಲ 70 ಬಲ ಹೆಚ್ಚಿದರೆ 80 ಕಷ್ಟ ಸಂಕಟಗಳೇ ಅದರ ಆಡಂಬರ. ಒಂದು ಕಡೆ ಸ್ಟೇಟ್ಮೆಂಟ್. ಇನ್ನೊಂದು ಕಡೆ ನೋಡ್ತೀವಿ, ನಿನ್ನ ಜೀವಿತ ನೆರಳಿನ ಹಾಗೆ, ನೋಡ್ರಿ, ನೆರಳಿನ ಹಾಗೆ ಹೊರಟೋಗ್ತದೆ. ಇಲ್ಲಿ ಹೇಳ್ತಾನೆ ಅದು ಹಬೆಯಂತೆ ಹಾರಿ ಹೋಗ್ತದೆ. ಹಬೆ ಎಷ್ಟೊತ್ತಿರ್ತದೆ? ಇಲ್ಲಿಂದ ಇಷ್ಟೊತ್ತು ಬರೋದು ಮಾಯ. ಇಲ್ಲಿಂದ ಇಲ್ಲಿ ತಗ ನೋಡ್ಬೋದು ಅಷ್ಟೇ ಹಬೆನ. ಮತ್ತೆ ನಾವು ನೋಡ್ತೀವಿ ಅಲ್ಲಿ, ನಿನ್ನ ಜೀವಿತ ಮುಂಜಾನೆಯಲ್ಲಿ ಹರಡಿ ಸಂಜೆ ಬಾಡಿ ಹೋಗುವಂತ ಹೂವಿಗೆ ಹೋಲಿಕೆ ಆಗಿದೆ. ಇನ್ನೊಂದು ಕಡೆ ನಿನ್ನ ಜೀವಿತ ನೀರಿನ ಮೇಲೆ ಇರ್ತಕ್ಕಂಥ ಗುಳ್ಳೆಯೋ ಉಪಾದಿಯಲ್ಲಿ ಎಷ್ಟೊತ್ತಿರ್ತದೆ ಗುಳ್ಳೆ? ನಿಂಗೆ ಬದುಕ್ಲಾಗ್ತದ ಅಷ್ಟೇ, ಓದೋಯ್ತು, ಅದೇ ನಿನ್ನ ಲೈಫು. ಮತ್ತೊಂದ್ ಕಡೆ ಯೋಬ ಹೇಳ್ತಾರೆ, ನನ್ನ ಆಯುಷ್ಕಾಲ ಹೇಗಂತಂದ್ರೆ ಆ ಒಂದು ಇವನಿದಾಗ ಯಾರೋನು ಬಟ್ಟೆ ನೇಗಿಯಂತರು ಅವನು ಹೊಡೆಯುವಂತ ಲಾಳೆ ಹಾಗೆ ಅವನು ನೀವು ಬಸ್ ನೋಡೋದು ಗೊತ್ತಾಗ್ತದೆ. ಸುನಿಂಗ್ ಅಂತ ಟಲ್ ಅಂತ ಹೋಗ್ಬಿಡ್ತಾ ಆ ಕಡೆ, ಮತ್ತೆ ಒಂದ್ಸಲ ಏನಾದ್ರು ಈ ಕಡೆ ಓಡ್ತದೆ. ಆದ್ರೆ ನಾವು ಫಾಲೋ ಮಾಡೋಕ್ಕೂ ಆಗಲ್ಲ, ಅದನ್ನ ಅಷ್ಟು ಫಾಸ್ಟ್ ಆಗಿ ಹೋಗ್ತದೆ. ನಿನ್ನ ಜೀವಿತ ಕೂಡ ಹಾಗೆ ಅಂದೇವೆ. ನನ್ನ ಪ್ರಿಯ ಸಹೋದರರೇ ಸಹೋದರಿಯರೇ, ನಮ್ಮ ಜೀವಿತ, ನಮ್ಮ ಬದುಕು ಎಂಬುದಾಗಿ ನಾವು ಕಂಡುಕೊಳ್ಳಬೇಕು. ಅದನ್ನ ಬಿಟ್ಟು ಇವನೇನ್ ಮಾಡ್ದ, ನಾನು ಸಾಯೋದೇ ಇಲ್ಲ ಎನ್ನುವಂತ ರೀತಿಯಲ್ಲಿ ತೀರ್ಮಾನ ಮಾಡ್ತಾ ಇದ್ದಾನೆ. ದಟ್ ಈಸ್ ರಾಂಗ್. ಒಂದು ದೇವರೇ ಇಲ್ಲದಿರ್ತಕ್ಕಂಥ ತೀರ್ಮಾನ, ಇನ್ನೊಂದು ವಾಸ್ತವಿಕವಾಗಿ ಆಲೋಚನೆ ಮಾಡದೆ ಎಲ್ಲ ಕಲ್ಪನೆಯಲ್ಲಿ ಭ್ರಮೆಯಲ್ಲಿ ಮುಂದೆ ಹೋಗ್ತಾ ಇದ್ದಾನೆ. ಅವನ ತೀರ್ಮಾನಗಳಲ್ಲಿ ವಾಸ್ತವಿಕತೆ ಇಲ್ಲ, ರಿಯಾಲಿಟಿ ಇಲ್ಲ. ಅವನ ಜೀವಿತ ಕಲ್ಪನೆಯಲ್ಲಿ ಭ್ರಮೆಯಲ್ಲಿ ಅದು ಮುಳುಗಿ ಹೋಗ್ತಾ ಇದೆ. ಆದ್ರಲ್ಲೇ ಇಲ್ಲಿ ಭಕ್ತರಂತ ಯಾಕೋಬನು ಎಚ್ಚರಿಸ್ತಾ ಇದ್ದಾನೆ. ಮೂರನೇದಾಗಿ ಇದೇ ಯಾಕೋಬ ಪತ್ರಿಕೆಯಲ್ಲಿ ನೋಡುವಂತ ಮತ್ತೊಂದು ಮೊದಲನೆಯ ವಿಷಯ, ಅವರ ತೀರ್ಮಾನ ದೇವರು ಇಲ್ಲದೆ ಇರತಕ್ಕಂಥ ತೀರ್ಮಾನವಾಗಿತ್ತು ಅಲ್ವಾ? ಎ ಡಿಸಿಷನ್ ವಿತೌಟ್ ಗಾಡ್. ಎರಡನೇದಾಗಿ ನಾವು ನೋಡುವಂಥದ್ದು ಏನಾಗಿತ್ತು ಅವನ ತೀರ್ಮಾನ? ಕಲ್ಪನೆಯಲ್ಲಿ ತುಂಬಿದಂತ ತೀರ್ಮಾನ. ಇಟ್ ಈಸ್ ಎ ಇಮ್ಯಾಜಿನೇಟರಿ ಡಿಸಿಷನ್ ಅದು ಆಗಿತ್ತು. ಮತ್ತೆ ಮೂರನೇದಾಗಿ ಬಹಳ ಕೇರ್ಫುಲ್ ಆಗಿ ಗಮನಿಸಿ, ಯಾಕಂದ್ರೆ ಇಲ್ಲಿ ದೇವರ ಮಕ್ಕಳಂತ ನಾವುಗಳು ಗಮನಿಸಬೇಕಾದ ವಚನ 16-17 ಹೀಗೆ ಹೇಳಿದ್ರೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ ಅಂತ ಹೊಗಳಿಕೆಲ್ಲ ಕೆಟ್ಟದ್ದೇ. ಅಧ್ಯಯನ ವಾಕ್ಯ ಗಮನಿಸಿ. ಹೀಗಿರುವುದರಿಂದ ಒಳ್ಳೆಯದನ್ನ ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ನನ್ನ ಪ್ರಿಯ ಸಹೋದರರೇ ಸಹೋದರ ದಯವಿಟ್ಟು ಗಮನಿಸಿ, ವಿಶ್ವಾಸಿಗಳು ಎಡುವಂಥದ್ದು ಇಲ್ಲೇ. ಅವನ ತೀರ್ಮಾನ ಅದು ಪಾಪದ ತೀರ್ಮಾನವಾಗಿತ್ತು. ಅರ್ಥ ಆಗ್ತಿದ್ಯಾ? ಇಟ್ ಇಸ್ ಸಿನ್ಫುಲ್ ಡಿಸಿಷನ್. ಹೇಗೆ ಸಿನ್ಫುಲ್ ಡಿಸಿಷನ್? ಏನಂತ ಹೇಳ್ತದೆ? ಒಳ್ಳೆಯದನ್ನ ಮಾಡಬೇಕೆಂಬುದಾಗಿ ಗೊತ್ತಿದ್ದೂ ಕೂಡ ಅದನ್ನ ಮಾಡದೇ ಇರುವಂತದ್ದು ಏನಿದೆ ಅದು ಪಾಪ. ಈಗ ನಾನು ನಿಮ್ಮನ್ನೇ ಕೇಳ್ತೀನಿ, ದಿನ ಬೈಬಲ್ ಓದ್ಬೇಕು ಅಂತಕ್ಕಂಥದ್ದು ವಾಕ್ಯದಲ್ಲಿ ಹೇಳಿದೆಯೋ ಹೇಳಿಲ್ವೋ? ಬೈಬಲ್ ಓದ್ಬೇಕಂತ ಗೊತ್ತಿದ್ದು ಕೂಡ ಬೈಬಲ್ ಓದ್ತಾ ಇದ್ರೆ ಅದೇನಿರೋದು ನೆಗ್ಲಿಜೆನ್ಸ್ ಅಲ್ಲ, ಇಟ್ ಇಸ್ ಎ ಸಿನ್. ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಗೊತ್ತಿದ್ದು, ಆರಾಧನೆ ಮಾಡಬೇಕೆಂಬುದಾಗಿ ಗೊತ್ತಿದ್ದು, ಸಭೆಯ ಅನ್ಯೂನ್ಯತೆಯಲ್ಲಿ ನಾವು ಇರಬೇಕೆಂಬುದಾಗಿ ಗೊತ್ತಿದ್ದು ಅಪೊಸ್ತಲರು 2ನೇ ಅಧ್ಯಾಯ 42ನೇ ವಾಕ್ಯ, ಅವರು ಅಪೊಸ್ತಲ ಬೋಧನೆ ಕೇಳೋದ್ರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ನಿರತರಾಗಿದ್ರು. ಎಲ್ಲ ಇರ್ಬೇಕಂತ ನೀನ್ ಗೊತ್ತಿದ್ದು ಕೂಡ ನೀನು ಅದನ್ನ ಮಾಡದೆ ಹೋದರೆ ನೀನ್ ಏನ್ ಮಾಡ್ತಾ ಇದೀಯ? ಪಾಪ ಮಾಡ್ತಾ ಇದೀಯ. ನೀನು ತಿರಸ್ಕಾರ ಮಾಡ್ತಲ್ಲ, ನೆಗ್ಲಿಜೆಂಟ್ ಮಾಡ್ತಲ್ಲ, ಯು ಆರ್ ಕಮಿಟಿಂಗ್ ಸಿನ್. ಅದೇ ವಾಕ್ಯ ಹೇಳೋದು. ಒಳ್ಳೆಯದನ್ನ ಮಾಡ್ಬೇಕೆಂಬುದಾಗಿ ತಿಳಿದು ಕೂಡ ಗೊತ್ತಿದ್ದು ಕೂಡ ನೀನು ಮಾಡದೇ ಇದ್ರೆ ಅವನೇನ್ ಮಾಡ್ತಾರಂತೆ? ಪಾಪ ಮಾಡುವಂತ. ಈ ಘೋರವಾದ ಪಾಪಗಳು ಇವತ್ತು ವಿಶ್ವಾಸಿಗಳು ನಾವು ಮಾಡ್ತಾ ಇದ್ದೀವಿ. ಎಚ್ಚರಿಕೆ. ಅವನ ತೀರ್ಮಾನ ಪಾಪದ ತೀರ್ಮಾನವಾಗಿತ್ತು. ಇವತ್ತು ಎಷ್ಟೋ ಸಲ ನಮ್ಮ ತೀರ್ಮಾನವೂ ಕೂಡ ಅದು ಪಾಪದ ತೀರ್ಮಾನ. ಏನೋ ಮಾಡ್ಬೇಕೆಂಬುದಾಗಿ ಗೊತ್ತಿದ್ದು ಕೂಡ ನಾವೇನು ಅವಿಧೇಯರಾಗ್ತಾ ಇಲ್ಲ, ಡಿಸೋಬಿಡಿಯೇಟ್ ಆಗ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್
ಅಂಜೂರದ ಮರ. ಯೇಸು ಸ್ವಾಮಿ ಅಂಜೂರದ ಮರವನ್ನ ಯಾಕೆ ಶಪಿಸಬೇಕಾಗಿತ್ತು? ನಾವು ವಾಕ್ಯ ನೋಡ್ತೇವೆ. ಅವನು ಹೋಗಿ ನೋಡಿದಾಗ ಅದರಲ್ಲಿ ಬರೀ ಎಲೆಗಳೇ ಹೊರತು ಹಣ್ಣು ಇರಲಿಲ್ಲ. ಮತ್ತೆ ಇನ್ನೊಂದು ಪದ ನೋಡ್ತೀವಿ, ಅದನ್ನ ಗಮನಿಸಿ, ಅದು ಹಣ್ಣಿನ ಕಾಲವಾಗಿರ್ಲಿಲ್ಲ. ಓದಿದಿರಾ? ಈಗ ಒಂದು ಪ್ರಶ್ನೆ, ಅದು ಹಣ್ಣಿನ ಕಾಲವಾಗಿರ್ಲಿಲ್ಲ ಅಂದಮೇಲೆ ಹಣ್ಣು ಇರಲ್ಲ ಅದು. ಮತ್ತೆ ಯಾಕೆ ಯೇಸು ಅದಕ್ಕೆ ಶಾಪ ಹಾಕ್ಬೇಕಾಗಿತ್ತು? ಮತ್ತೆ ಯಾಕೆ ಹೋಗಿ ಅಲ್ಲಿ ಹಣ್ಣನ್ನು ಹುಡುಕಬೇಕಾಗಿತ್ತು? ಯಾವ ತರ ಆಲೋಚನೆ ಮಾಡಿದಿರಾ? ಹಣ್ಣಿನ ಕಾಲ ಇಲ್ಲ, ಹಣ್ಣಿಲ್ಲ. ಆ ಮರ ಮಾಡಿ ತಪ್ಪೇನಿದೆ? ಏನಿಲ್ವಲ್ಲ. ಬೇರೆ ಅಲ್ಲಿದೆ ತಪ್ಪು. ಏನ್ ಗೊತ್ತಾ? ಅಂಜೂರದ ಮರ ಯಾವಾಗಲೂ ಕೂಡ ಗಮನಿಸಿ, ಅಂಜೂರದ ಮರದಲ್ಲಿ ಎಲೆ ಇದ್ರೆ ಹಣ್ಣಿದ್ದ ಇರಲೇಬೇಕು. ದಟ್ ಈಸ್ ದ ಬ್ಯೂಟಿ. ಅರ್ಥ ಆಗ್ತಿದ್ಯಾ? ಅಲ್ಲಿ ಎಲೆ ಇದೆ, ಎಲೆ ಇದ್ಮೇಲೆ ಎಲೆಯ ಹಿಂದೆ ಏನಿರ್ಬೇಕು? ಹಣ್ಣು ಇರಲೇಬೇಕ್ರಿ. ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಈ ಒಂದು ಮರದ ಒಂದು ವಿಕ್ಟ್ರಿ. ನಾನು ಎಷ್ಟೋ ತಲೆ ಕೆಡ್ಸ್ಕೊಂಡಿದ್ದೆ. ನಾನು ಇದನ್ನ, ದೇವ್ರೆ ನೀನು ವಾಕ್ಯ ಹೇಳ್ತದೆ ಅದು ಹಣ್ಣಿನ ಕಾಲ ಅಲ್ಲ ಅಂತ. ಹಂಗಿದ್ರು ನೀನ್ ಯಾಕೆ ಹೋಗ ಹುಡುಕ್ದೆ, ನೀನ್ ಯಾಕೆ ಅದಕ್ಕೆ ಶಾಪ ಆಗದೆ ಅಂತ ಭಾರಿ ಯೋಚನೆ ಮಾಡ್ತದೆ. ಆಮೇಲೆ ಕಡೆ ಹುಡುಕ್ದೆ ಡಿಕ್ಷನರಿಗಳನ್ನ, ಕಾಮೆಂಟ್ರಿಗಳನ್ನ, ಯಾಕೆ ಎಲ್ಲಿ ಏನಾಗಿದೆ ಅಂತ ನೋಡ್ಬೇಕಾರೆ ಆ ಮರ ಮಾತ್ರ ಎಲೆ ಇದ್ರೆ ಹಣ್ಣು ಇದ್ದೇ ಇರ್ತದೆ. ಯೇಸು ದೂರದಿಂದ ನೋಡ್ದ, ಎಲೆಗಳು ಕಾಣ್ತು. ಓ, ಈ ಮರದಲ್ಲಿ ಎಲೆಗಳಿದೆ, ಹಂಗಾಗಿ ಹಣ್ಣುಗಳು ಇರಲೇಬೇಕು ಅಂತ ಬಂದಾಗ ಅಲ್ಲಿ ಮರದಲ್ಲಿ ಹಣ್ಣು ಇರಲಿಲ್ಲ. ನೋಡಿದ್ರ? ಇವತ್ತು ನಮ್ಮ ಜೀವಿತಗಳು ಕೂಡ ಅಷ್ಟೇ. ಅದೇ ಪಾಪ ಮಾಡಬೇಕಂದಾಗಿ ಇರಬೇಕಂದಾಗ ಗೊತ್ತಿದ್ದು ಕೂಡ ಅದರಲ್ಲಿ ಇಲ್ಲ. ಸರಿ, ಅದನ್ನ ಬಿಟ್ಟಾಕ್ರಿ. ಇನ್ನೊಂದು ಎಕ್ಸಾಮ್ ಬರ್ತೀನಿ. ಆ 5 ತಲಾಂತುಗಳು, 2 ತಲಾಂತುಗಳು, 1 ತಲಾಂತುಗಳು ಇತ್ತಲ್ಲ. 5 10 ಮಾಡ್ದ, 2 4 ಮಾಡ್ದ, 1 1 ಇಟ್ಟ. ಎಲ್ಲಿಟ್ಟ? ನೆಲದಲ್ಲಿ ಹಾಗಿದು ಕೂಡಿಟ್ಟ ಅಲ್ವಾ? ಯಜಮಾನ ಬಂದ, ಕೇಳ್ದ, ಇಮ್ಮಿಡಿಯೇಟ್ ಆಗಿ ತಗೊಳಪ್ಪ ನಿಂದು, ನಿನಗೆ ತಗೋ. ಕೊಟ್ಟ ಅಲ್ವೋ? ಕೊಟ್ಟ ಅಲ್ವಾ? ಅವನು ಕೊಟ್ಟಿದ್ದ ವಾಪಸಪ್ಪ ನಿಂದು ನಿನಗೆ ಅಂತ ಕೊಟ್ಟ. ಅದ್ರ ತಪ್ಪೇನಿದೆ? ಯಾಕೆ ಅವನನ್ನ ಶಪಿಸ್ಬೇಕು? ಬೈಗಳ ಅಂತ ಕಳ್ಳ ಹಾಳು ನೀನು, ಕಪಟಿ ಅಂತ ಹಾಳು ನೀನು, ಇವನನ್ನ ನರಕಕ್ಕೆ ಹಾಕ್ರಿ ಅಂತ ಹೇಳಿ ಯಾಕೆ ಹಾಕ್ಬೇಕಾಯ್ತು? ಯಾಕಂತಂದ್ರೆ ಅವನು ಒಳ್ಳೇದು ಮಾಡ್ಬೇಕಂತ ಗೊತ್ತಿತ್ತು. ಅರ್ಥ ಆಗ್ತಿದ್ಯಾ? ಒಳ್ಳೇದನ್ನ ಮಾಡ್ಬೇಕಂದ್ರೆ ಗೊತ್ತಿದ್ದೂ ಕೂಡ ಅವನು ಮಾಡಲಿಲ್ಲ. ಏನ್ ಮಾಡ್ದ? ಅದು ಬಚ್ಚಿಟ್ಬಿಟ್ಟ. ಇನ್ನೊಂದು ಉದಾಹರಣೆ ತಗೊಳ್ರಿ. ಸಮಾರ್ಯದಿಂದ ಒಬ್ಬ ಯೆರೂಸಲೇಮಿನಿಂದ ಎರಿಕೋಗೆ ಹೋಗ್ಬೇಕಾದ್ರೆ ಕಳ್ಳರು ಸಿಕ್ಕಿ ಒಬ್ಬನ ಹೊಡೆದಾಕ್ಬಿಟ್ರು. ಸರಿ, ಮೊದಲನೇದಾಗಿ ಒಬ್ಬ ಯಾಚಕ ಹೋದ. ಇವನೇನ್ ಮಾಡ್ದ? ಹಂಗೇ ಹೋಗ್ಬಿಟ್ಟ. ಅದು ತಪ್ಪೇನಿದೆ? ಬೆಂಗಳೂರಲ್ಲಿ ಎಷ್ಟು ಬೇಕು ನಿಮ್ಗೆ? ರೋಡ್ ಸಾಯ್ತಾದ್ರು ಅವ್ರ ಪಡೆದು ಹೋಗ್ತಾ ಇರ್ತಾರೆ. ಓಕೆ, ಇವನೇ ಅಂತ ಆಕ್ಸಿಡೆಂಟ್ ಮಾಡಿಲ್ಲ, ಇವನೇ ತಪ್ಪು ಮಾಡಿಲ್ಲ. ಇವನು ಹೋಗ್ಬಿಟ್ಟ. ಅವನ ಹಿಂದೆನೇ ಲೇವಿ ಬಂದ, ಅವನು ನೋಡ್ದ, ಅವನ ಪಾಡಿಗೆ ಅವನು ಕೂಡ ಹೋಗ್ಬಿಟ್ಟ. ಏನೂ ತಪ್ಪು ಮಾಡಿಲ್ಲ. ಕಡೆ ಸಮಾಜದವನು ಬಂದು ಅವನಿಗೆ ಸಹಾಯ ಮಾಡ್ದ. ಇಲ್ಲಿ ಏನ್ ನೋಡ್ತೀವಿ? ಅವರು ಮಾಡಬೇಕಾದ ಕಾರ್ಯವನ್ನ ಮಾಡಲಿಲ್ಲ ಅಲ್ವಾ? ಮಾಡಲಿಲ್ಲ. ಅದು ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ಘೋರವಾದಂತ ಪಾಪ. ಇದೇ ನಿಜವಾದ ಒಂದು ತಿರಸ್ಕಾರ. ಏನ್ ಮಾಡ್ತಾರೆ? ನೆಗ್ಲಿಜೆನ್ಸ್ ಏನಿದೆ, ತಿರಸ್ಕರಿಸುವಂಥದ್ದು. ಕೊನೆಯದಾಗಿ ಒಂದು ಅಡ್ವೈಸ್ ಕೊಟ್ಟು ನಾನು ಮುಗಿಸ್ತೇನೆ. ಏನಪ್ಪ ಇಂಥ ಅಡ್ವೈಸ್ ಕೊಡ್ತಾರೆ ಅಂತ ತಿಳ್ಕೊಬೇಡಿ. ನೀವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ನಿಮ್ಮ ಗಂಡ ಅಂತ ಸಂಸಾರ ಹೊಡಿಬೇಕಾ? ಅದಕ್ಕೊಂದು ಅಡ್ವೈಸ್ ಕೊಡ್ತೀನಿ, ಒಳ್ಳೆ ಅಡ್ವೈಸ್ ಕೇಳ್ಕೊಡ್ರಿ. ಸಿಂಪಲ್ ಅಡ್ವೈಸ್ ಏನು ಗೊತ್ತಾ? ನಿಮ್ಮ ಹೆಂಡತಿನ ಬೈಬೇಡಿ, ಅಥವಾ ಹೆಂಡತಿರಾಗ ನೀವು ಗಂಡನ ಬೈಬೇಡಿ. ನೀವು ಇಷ್ಟೇ ಮಾಡ್ರಿ, ಜಸ್ಟ್ ನೆಗ್ಲೆಕ್ಟ್ ದ ವರ್ಡ್ಸ್. ನಿಮ್ಮ ಗಂಡ ಹೇಳುವಂಥ ಮಾತನ್ನ ತಿರಸ್ಕಾರ ಮಾಡಿ, ಹೆಂಡತಿ ಹೇಳುವಂಥ ಮಾತನ್ನ ತಿರಸ್ಕಾರ ಮಾಡಿ ಸಾಕು. ಅಷ್ಟೇ ಬೇಡಿ, ಏನೇನು ಮಾಡಬೇಡಿ. ಗಂಡ ಏನೇ ಹೇಳಿದ್ರು ಕೇಳಬೇಡಿ, ಹೆಂಡತಿ ಏನೇ ಹೇಳಿದ್ರು ಕೂಡ ಕೇಳಕ್ ಹೋಗ್ಬೇಡಿ. ಆ ಕುಟುಂಬ ಹೊಡಿತಾರೆ. ಅಷ್ಟು ಸಾಕು. ನೀವೇನು ಜೋರಾಗಿ ಕೂಗಾಡುವಂಥ ಅವಶ್ಯಕತೆ ಇಲ್ಲ, ಜಗಳ ಮಾಡುವಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ನೆಗ್ಲಿಜೆನ್ಸ್ ಈಸ್ ಎನಫ್ ಟು ಡಿವೈಡ್ ಯುವರ್ ಫ್ಯಾಮಿಲಿ. ಇವತ್ತು ಎಷ್ಟೋ ಕುಟುಂಬಗಳು ಛಿದ್ರವಾಗ್ತಿರುವಂಥದ್ದು ಬಿಕಾಸ್ ಆಫ್ ದಿಸ್ ನೆಗ್ಲಿಜೆನ್ಸ್. ಕುಟುಂಬಗಳು ಹಾಳಾಗ್ತಿದ್ದಾವೆ. ಎಷ್ಟೋ ಮಕ್ಕಳು ಹಾಳಾಗ್ತಾ ಇದಾರೆ, ದಾರಿ ತಪ್ತಾ ಇದಾರೆ. ಕ್ರೈಸ್ತ ಕುಟುಂಬಗಳಲ್ಲಿ ಮಕ್ಕಳು ಇವತ್ತು ಹಾಳಾಗ್ತಾ ಇದಾರೆ. ಯಾಕೆ ಗೊತ್ತಿದೆಯಾ? ಬಿಕಾಸ್ ಆಫ್ ದ ನೆಗ್ಲಿಜೆನ್ಸ್ ಆಫ್ ದ ಪೇರೆಂಟ್ಸ್. ಅಷ್ಟೇ, ಬೇರೆ ಇನ್ನೇನಿಲ್ಲ. ನನ್ನ ತಂದೆ ನನ್ನ ತಾಯಿ ನನ್ನ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ, ತಿರಸ್ಕಾರ ಮಾಡ್ತಾ ಇದ್ದಾರೆ. ಯಾವಾಗ ಕುಟುಂಬದಲ್ಲಿ ತಿರಸ್ಕಾರ ಆಗ್ತದೋ ಬೇರೆ ಕಡೆ ಹೋಗ್ತಾರೆ.
ಸಭೆನ ಹೊಡಿಬೇಕಾ, ಸಭೆನ ಹಾಳು ಮಾಡಬೇಕಾ, ಅದಕ್ಕೂ ಇದೇ ಸೂತ್ರ. ನೀವೇನು ಎಲ್ಲರ ಹತ್ರ ಜಗಳ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಬೇರೆಯವ್ರ ಹತ್ರ ನೀವು ಕೂಗಾಡ್ಬೇಕಾದ ಅವಶ್ಯಕತೆ ಇಲ್ಲ. ಸಿಂಪ್ಲಿ ಜಸ್ಟ್ ನೆಗ್ಲೆಕ್ಟ್ ದ ಚರ್ಚ್, ಜಸ್ಟ್ ನೆಗ್ಲೆಕ್ಟ್ ದ ಚರ್ಚ್ ಅಂಡ್ ಚರ್ಚ್ ವಿಲ್ ಡೈ. ಅವ್ರು ಎಷ್ಟೇ ಹೇಳ್ಕೊಂಡು ಹೋಗ್ಲಿ, ಇಷ್ಟೊತ್ತಿಗೆ ಬರ್ರಿ ಬರಬೇಡಿ, ಅಷ್ಟೇ, ಮುಗೀತು. ಅವರು ಪ್ರಾರ್ಥನೆ ಮಾಡಕ್ ಬರ್ರಿ ಹೋಗ್ಬೇಡಿ, ಅಷ್ಟೇ. ಜಸ್ಟ್ ನೆಗ್ಲೆಕ್ಟ್ ದ ಚರ್ಚ್, ದ ಚರ್ಚ್ ವಿಲ್ ಡೈ. ನಾನು ಯಾಕೆ ಈ ಮಾತು ಹೇಳ್ತಾರೆ ಪ್ರಿಯರೇ, ಈ ಮಟ್ಟಿಗೆ ನಾವು ಹೋಗ್ಬಾರ್ದು. ನಾವು ಯಾವುದೇ ಕಾರಣಕ್ಕೂ ಪಾಪದ ತೀರ್ಮಾನ ಮಾಡಬಾರ್ದು. ನಾವು ಕುಟುಂಬಗಳನ್ನು ಕಟ್ಟುವಂಥವ್ರಾಗಿರ್ಬೇಕೇ ಹೊರತು ಕುಟುಂಬನ ಹೊಡೆಯುವಂಥವ್ರಲ್ಲ. ಸಭೆಯನ್ನು ಕಟ್ಟುವಂಥವ್ರಾಗಿರ್ಬೇಕೇ ಹೊರತು ಸಭೆಯನ್ನು ಹೊಡೆಯುವಂಥವ್ರಲ್ಲ. ಆದ್ದರಿಂದ ನಮ್ಮ ತೀರ್ಮಾನಗಳು ಕರ್ತನ ಮೆಚ್ಚುವಂಥ ರೀತಿಯಲ್ಲಿ ಇರಬೇಕು. ಬೇರೆ 3 ಸಂಗತಿಗಳ ಅರ್ಥ ಮಾಡಿಕೊಂಡು, ವೇರ್ ಹಿ ಫೇಲ್ಡ್, ಎಲ್ಲಿ ಅವನು ದಾರಿ ತಪ್ಪದ, ಯಾವುದೇ ಕಾರಣಕ್ಕೂ ಈ ಕಾರ್ಯಗಳನ್ನ ಮಾಡಬಾರ್ದು. ಮೊದಲನೇದಾಗಿ ಅವನ ತೀರ್ಮಾನಗಳಲ್ಲಿ ದೇವರೇ ಇಲ್ಲ, ಅಲ್ಲ, ದೇವರೇ ಇಲ್ಲ. ಈಸ್ ಅ ಡಿಸಿಷನ್ ಮೇಡ್ ವಿತೌಟ್ ಗಾಡ್. ಇವತ್ತು ನಾವು ಕೂಡ ಅಷ್ಟೇ, ನಮ್ಮ ಪ್ರತಿಯೊಂದು ತೀರ್ಮಾನಗಳಲ್ಲಿ ಕ್ರಿಸ್ತನು ಇರಬೇಕು. ಎರಡನೇದಾಗಿ ಅವನ ತೀರ್ಮಾನ ಅದು ಕಲ್ಪನೆಯ ತೀರ್ಮಾನವಾಗಿತ್ತೇ ಹೊರತು ವಾಸ್ತವಿಕವಾದ ತೀರ್ಮಾನ ಆಗಿರಲಿಲ್ಲ. ನಮ್ಮ ತೀರ್ಮಾನಗಳು ವಾಸ್ತವಿಕವಾದ ತೀರ್ಮಾನ ಆಗಿರಬೇಕೇ ಹೊರತು ಕಲ್ಪನೆಯ ತೀರ್ಮಾನ ಆಗಿರಬಾರದು. ಮೂರನೇದಾಗಿ ಅವನ ತೀರ್ಮಾನ ಪಾಪದ ತೀರ್ಮಾನವಾಗಿತ್ತು. ಆದರೆ ನಮ್ಮ ತೀರ್ಮಾನ ಯಾವುದೇ ಕಾರಣಕ್ಕೂ ಪಾಪದ ತೀರ್ಮಾನ ಆಗಿರಬಾರ್ದು. ಆ ರೀತಿ ಇದ್ದಾಗ ಕುಟುಂಬದಲ್ಲಿಯೂ ಆಶೀರ್ವಾದ, ಸಭೆಯಲ್ಲಿಯೂ ಕೂಡ ಆಶೀರ್ವಾದ. ಇಡೀ ಕುಟುಂಬ ಸಭೆಗಳಲ್ಲಿ ಆಶೀರ್ವಾದ, ಸಂತೋಷ, ಸಮಾಧಾನ ಕಾಣಬೇಕಾದರೆ ಈ 3 ಸಂಗತಿಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರುವಂಥವರಾಗಿ ಆ ರೀತಿಯಾಗಿದ್ದು ನಾವು ಜೀವಿಸುವಾಗ ಕರ್ತನ ವಿಶೇಷವಾಗಿ ನಮ್ಮನ್ನು ಆಶೀರ್ವದಿಸಬೇಕು. ಆ ರೀತಿಯಾಗಿ ಜೀವಿಸುವಾಗ ದೇವರು ತಾನೇ ನಮ್ಮನ್ನು ಆಶೀರ್ವದಿಸ್ತಾರೆ.